ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ನೋಡೋಣ. ಗ್ರಹಗಳ ಸ್ಥಿತಿಗೆ 2/2/2025 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಶಿವಯೋಗ, ಭದ್ರಂಕರಣ. ವಿಶೇಷವಾಗಿ ಶ್ರೀ ಪಂಚಮಿ ಕೂಡ ಇರತಕ್ಕಂಥ ಒಂದು ದಿನ. ಈ ವಾರದ ಗ್ರಹಗಳ ಸ್ಥಿತಿ ಗತಿಯನ್ನ ನೋಡ್ತಕ್ಕಂಥದ್ದು ಮಾಡೋಣ. ಮುಖ್ಯವಾಗಿ ಚಂದ್ರ, ರಾಹು, ಶುಕ್ರ ಮೀನದಲ್ಲಿ, ಗುರು ವಕ್ರನಾಗಿ ಚಂದ್ರ ಸಾರಥ್ಯದಲ್ಲಿ ವೃಷಭದಲ್ಲಿ, ಕುಜ ವಕ್ರನಾಗಿ ವಿಶೇಷವಾಗಿ ಮಿಥುನದಲ್ಲಿ, ಕೇತು ಯಥಾ ಪ್ರಕಾರ ಕನ್ಯಾ ರಾಶಿ, ಸೂರ್ಯ ಬುಧ ಮಕರದಲ್ಲಿ, ಶನಿ ಕುಂಭದಲ್ಲಿ ಕುಳಿತಿರತಕ್ಕಂಥದ್ದು. ಶ್ರೀ ಪಂಚಮಿ, ತಾಯಿ ಲಲಿತಾ ತ್ರಿಪುರ ಸುಂದರಿ ದೇವಿ ಅಮ್ಮನವರ ಆರಾಧನೆ. ಅಮ್ಮನವರು ಹೇಗೆ ಬಂದರು? ಲಲಿತಾದೇವಿ. ಲಲಿತಾ ಸಹಸ್ರನಾಮ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತೇವೆ. ಹೇಳೋ ಶಕ್ತಿ ಇರೋರು ಹೇಳ್ಕೊತಾರೆ, ಇಲ್ಲದಿರತಕ್ಕಂಥವ್ರು ಕೇಳ್ತಾರೆ. ಗುರುಮುಖೇನ, ಋಷಿ ಮುಖೇನ, ತಪಸ್ವಿಗಳ ಮುಖೇನ ಅಂತಕ್ಕಂಥದ್ದು. ಅಂತ ಒಂದು ದೇವಿಯ ಆರಾಧನೆಯ ದಿನ ಅನ್ನತಕ್ಕಂಥದ್ದು ಶ್ರೀ ಪಂಚಮಿ, ದೇವಿ ಪಂಚಮಿ, ಲಲಿತಾ ಪಂಚಮಿ ಅನ್ನತಕ್ಕಂಥದ್ದು. ಹಿಂದೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಇದೆ, ಅಮ್ಮನವರ ಆ ಒಂದು ಸೃಷ್ಟಿ ಹೇಗೆ ಆಯಿತು ಅಂತ. ಶಿವ ಮನ್ಮಥನನ್ನ ದಹಿಸಿರ್ತಕ್ಕಂಥ ಕತೆ ನಮಗೆಲ್ರಿಗೂ ಗೊತ್ತಿದೆ. ಆ ಸುಟ್ಟು ಹೋದ ಆ ಮನ್ಮಥ ಶಿವ ಪಾರ್ವತಿಯರ ಆ ಒಂದು ಮಿಲನಕ್ಕೆ ಕಾರಣವಾದ ಆ ಒಂದು ಮನ್ಮಥ, ಮದನ ಅಂತ ಕೂಡ ನಾವೇನು ಹೇಳ್ತೇವೆ, ಕಾಮದೇವ ಅಂತ ಏನು ಹೇಳ್ತೇವೆ. ಕಾಮ ಅಂದ್ರೇನೆ ಕೋರಿಕೆ. ನನಗಿದು ಬೇಕು, ನಂದು ಅನ್ನುವುದೇ ಕೋರಿಕೆ. ಕಾಮ ಇದು ನನಗೇ ಇರಬೇಕು, ನನ್ನ ಗುರು ಇದು, ನನ್ನ ಗಂಡ ಇದು, ನನ್ನ ವಿದ್ಯೆ. ಅಲ್ಲಿಗೆ ಅಹಂಕಾರಕ್ಕೆ ಒಂದು ಪೆಟ್ಟು ಸುಟ್ಟಾಕುತ್ತೆ. ಶಿವ ಅಯ್ಯ ಅದನ್ನೇ ಮಾಡಿತು. ಆ ಕೋರಿಕೆಯನ್ನ ತೆಗೆದಾಕ್ತಾನೆ. ಅದಕ್ಕೆ ಕೋರಿಕೆ ಹೋಗ್ಬೇಕು ಅಂದ್ರೆ ಶಿವನನ್ನ ಧ್ಯಾನ ಮಾಡಬೇಕು ಅಂತ ಹೇಳ್ತೇವೆ. ಕೋರಿಕೆಗಳ ಒಂದು ಭಾವ. ನನ್ನ ವಿದ್ಯೆ ನಾನು ಯಾರು ಗೊತ್ತಾ, ಮೊನ್ನೆ ಒಂದು ಅಂಥದ್ದೊಂದು ಪೆಟ್ಟು ನನಗೆ ಕೊಟ್ಟಿದೆ ನನ್ನ ಅಹಂಕಾರಕ್ಕೆ. ನಾನೇ ಸರಿ, ನನ್ನ ವಿದ್ಯೆ ಸರಿ, ನಾನೇ ಎಲ್ಲೋ ಹಾಗೆಯೇ ಒಂದು 2 ದಿನದಿಂದಲೂ ಒಂಥರ ತಟಸ್ಥನಾಗಿ ಹಾಗೆಯೇ ಕೂತು ಬಿಟ್ಟಿದ್ದೇನೆ. ಅಲ್ಲೊಂದು ಹೇಳಿಯೂ ತಪ್ಪಿಸ್ಲಿಕ್ಕಾಗ್ಲಿಲ್ವೇ, ನೆಲೆಸ್ಲಿಕ್ಕಾಗ್ಲಿಲ್ವೇ ಭಗವಂತ, ಎಂಥದೊಂದು ನಡೆದು ಬಿಡ್ತು. ನಿನಗೆ ನೋವುಂಟು ಮದುವೆ ವಿಚಾರದಲ್ಲಿ, ಜಾಗ್ರತೆ, ಮಾತಾಡಪ್ಪ. ಯಾರು ಬಂದ್ರು ಒಂದು 8-16 ತಿಂಗಳು, 40 ಆಸುಪಾಸು ಬಂದ್ಬಿಟ್ಟಿದೆ. 36-37 ವಯಸ್ಸು ಹುಡುಗಿ ಬಂದಿದ್ದಾರೆ. ಪಟ 20 ದಿನದಲ್ಲೇ ಮದುವೆ, 20 ದಿನದಲ್ಲೇ ಗರ್ಭಿಣಿ ಮಕ್ಕಳೇ. 20 ದಿನದಲ್ಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕಂಗ್ರಾಟ್ಸ್ ಹೇಳ್ತಾರೆ. ನಾನು ಮದುವೆಗೆ ಬಂದಿದ್ದೆ ಅಲ್ವೇನೋ ನಿನಗೆ? ತುಂಬ ಗೊತ್ತಿರೋ ಡಾಕ್ಟ್ರು, ತುಂಬ ತಿಳಿದಿರುವ ಡಾಕ್ಟರ್. ಹುಡುಗ ತುಂಬ ಒಳ್ಳೆಯವ, ಸಹೃದಯಿ, ಟೀಟಾಲರ್, ಏನೂ ಮಾಡಲ್ಲ. ಮನೆ ಕುಟುಂಬ ಇರೋ ಅಕ್ಕಂದ್ರಿಗೆ ಮದುವೆ ಮಾಡಿಸಿದ್ದಾನೆ, ಅವ್ರ ಮಕ್ಳಿಗೆ ನಿಂತಿದ್ದಾನೆ. ಮನೇಲಿ ಯಾರೂ ಇಲ್ಲ, ಇವನೇ ಯಜಮಾನ, ಅಮ್ಮ ಅಪ್ಪ ಇಲ್ಲ. ಹೇಳಿದ್ದೇನೆ, ಸುಖದಲ್ಲಿ ಕೇತು ಸುಡುತ್ತೆ, ಚಂದ್ರನಿಗೆ ಅಷ್ಟಮದಲ್ಲಿ ಕುಜರಾಹು ಬೆಂಕಿ ಇರುತ್ತೆ, ದಾಂಪತ್ಯ ಸಪ್ತಮದಲ್ಲಿ ಗುರು ಬೇರೆ ಸುಡುತ್ತೆ, ಹುಷಾರ್. ಯಾರು ಬಂದ್ರು ಮಾತಾಡಿ ತಗೋಂತ 7-8 ವರ್ಷದಿಂದ ಹೇಳಿದ್ದಾನೆ. 20 ದಿನಕ್ಕೆ ಅಂತಿದೆಯಲ್ಲೋ,
ಅಂಥೇಳಿ ಹುಡುಗಿನ ಹೊರಗಡೆ ಕಳಿಸ್ಬಿಟ್ಟು ಡಾಕ್ಟ್ರು ಎಂಗೇಜ್ಮೆಂಟ್ ಯಾವಾಗ ಆಯಿತು ಅಂತ. ಎಂಗೇಜ್ಮೆಂಟೇ ಇಲ್ಲ, 20 ದಿನದಲ್ಲಿ ನೋಡಿದ್ವಿ, ಮಾಡ್ಕೊಂಡ್ವಿ ಮದುವೆ ಅಂತ. ನಿನ್ನ ಹೆಂಡತಿ ಅನ್ನುವವಳು 5.5 ತಿಂಗಳ ಗರ್ಭಿಣಿ ಅಂತ ಹೇಳಿಬಿಟ್ಟಿದ್ದಾರೆ. ಕಡಿಮೆ ಅಂದರೂ 5.5-6 ತಿಂಗಳು ಗರ್ಭಿಣಿ, 5.5 ತಿಂಗಳು. ಇಟ್ ಈಸ್ 22 ವೀಕ್ಸ್ ಪ್ರೆಗ್ನೆಂಟ್. ಬಿರುಗಾಳಿ ತಲ್ಲಣ. ನಿನಗೆ ಹೇಳಿದ್ನಲ್ಲ, ನನ್ನ ಹತ್ರನೂ ಉತ್ತರ ಇಲ್ಲ. ಗುರುಗಳೇ ಹೀಗಾಗೋಯ್ತು. ದೂರದ ತಮಿಳುನಾಡಿನಿಂದ ಕ್ಷಮಿಸ್ಬಿಡಪ್ಪ, ತಪ್ಪಿಸ್ಲಿಕ್ಕಾಗಲಿಲ್ಲ. ಜ್ಯೋತಿಷ ಸುಳ್ಳಾಗಲಿಲ್ಲ. ಈ ಜ್ಯೋತಿಷಿ ನಿಲ್ಲಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. 8 ವರ್ಷದಿಂದ ತಳ್ಳಿದ್ರು ಅವನ ಕರ್ಮವನ್ನು ಅದು ಬಿಡಲೇ ಇಲ್ಲ. ಸುಖಕ್ಕೆ ಕೊಳ್ಳಿ ಬೆಂಕಿ ಹಚ್ಚಿಬಿಟ್ಟಿದೆ. 20 ದಿನದಲ್ಲಿ ನೋಡಿ ಮದುವೆ, 20 ದಿನದಲ್ಲಿ ಗರ್ಭಿಣಿ, 40 ದಿನದಲ್ಲಿ ಮುಗಿದು ಹೋಯಿತು ಮದುವೆ ಜೀವನ. ಶ್ರೀರಾಮ, ನಾನು ಏನು ಹೇಳಲಿ? ಆ ಅಹಂಕಾರ, ಅದುವೇ ಕೋರಿಕೆ. ನಿಮ್ಮ ಹತ್ರ ಮುಚ್ಚುಳೋದೇನಿದೆ ಮಕ್ಕಳೇ? ಧರ್ಮವೇ ಸಾಕ್ಷಿ, ನನ್ನ ಧರ್ಮ ದೇವತೆ ಅಷ್ಟೇ ಹೇಳಬಲ್ಲಿ. ಏನಮ್ಮ ಎಲ್ಲ ಆಯಿತು, ಏನಾಯಿತು, ಹಾಗೇ ನಿಂತು ಬಿಟ್ಟಿದೆ ನಮ್ಮ ಮಕ್ಕಳು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ವಾ? ತಡೆಯುವ ಶಕ್ತಿಯೇ ಇಲ್ಲ. ಸಪ್ತರ್ಷಿ ಮಂಡಲವೇ ಇದ್ದು ವಸಿಷ್ಠರು, ವಿಶ್ವಾಮಿತ್ರರು, ಅಗಸ್ತ್ಯರು, ಶತಾನಂದರು, ಗೌತಮರು, ಇಬ್ಬರ ಜಾಬಾಲಿ ಮಹರ್ಷಿ ಎಲ್ಲರೂ ಇದ್ದು ರಾಮರ ವನವಾಸ ತಪ್ಪಿಸ್ಲಿಕ್ಕಾಗಲಿಲ್ವೇ? ದಶರಥ ಖುದ್ದು ರಾಜರ್ಷಿ, ಜನಕರು ಮಹಾರಾಜರ್ಷಿ, ವಿದೇಹ ಸಾಮ್ರಾಜ್ಯದ ಶಕ್ತಿ. ದಶರಥ ಅಂದರೆ ಏನು ಅಂದ್ಕೊಂಡಿದ್ದೀರ? 10 ದಿಕ್ಕುಗಳಿಗೂ ನಿಂತು ಯುದ್ಧ ಮಾಡೋ ಶಕ್ತಿ. ನಮಗೆ ಗೊತ್ತಿರೋದು 8 ದಿಕ್ಕು ನಿಜವಾಗ್ಲು. ಆದರೆ 10 ದಿಕ್ಕುಗಳಿದ್ದಾವೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. 10 ದಿಕ್ಕುಗಳಿದ್ದಾವೆ ಅಂತ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 8 ದಿಕ್ಕು. ವಾಯುವ್ಯ, ಈಶಾನ್ಯ 6 ದಿಕ್ಕು. ನೈಋತ್ಯ, ಆಗ್ನೇಯ 8 ದಿಕ್ಕು. ಇಷ್ಟೇ ಗೊತ್ತಿರೋದು ನಮಗೆ. ಊರ್ಧ್ವಲೋಕ ಮೇಲಕ್ಕೆ, ಕೆಳಗಡೆ 10 ದಿಕ್ಕುಗಳಿದ್ದಾವೆ. 10 ದಿಕ್ಕುಗಳಿಗೂ ರಥವನ್ನ ನಡೆಸ್ತಾ ಯುದ್ಧ ಮಾಡುತ್ತಿದ್ದಂಥ ಏಕೈಕ ವ್ಯಕ್ತಿ ದಶರಥ ಚಕ್ರವರ್ತಿ. ನೆನಪಿಟ್ಟುಕೊಳ್ಳಿ. ಅದಕ್ಕೆ ಆತನಿಗೆ ದಶರಥ ಅಂದರೆ 10 ದಿಕ್ಕಿಗೂ ರಥವನ್ನ ತಿರುಗಿಸ್ತಾ ಯುದ್ಧ ಮಾಡುವಂತಹ ಒಂದು ನೈಪುಣ್ಯತೆ. ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಗೆಲ್ಲಿಸಿದಂಥ ಮಹಾಪರಾಕ್ರಮಿ ಚಕ್ರವರ್ತಿ. ರಘುವಂಶದಲ್ಲಿ ಹುಟ್ಟಿದವ, ಇಕ್ಷಾಕು ಕುಲದಲ್ಲಿ ಹುಟ್ಟಿದವ, ಸೂರ್ಯದೇವರ ಸದಾ ಧ್ಯಾನ ಮಾಡಿದವ. ಅಂತ ರಾಜರ್ಷಿ. ಇನ್ನು ವಿದೇಹ ಸಾಮ್ರಾಜ್ಯದ ಬಗ್ಗೆ ಮಾತನಾಡಬೇಕು ಅಂದ್ರೆ ಅದೊಂದು ದೊಡ್ಡ ಚರಿತ್ರೆ ಆಗುತ್ತೆ. ಜಾನಕಮ್ಮನವರ ಆ ಕುಟುಂಬದ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೊಂದು ಯೋಗ್ಯತೆಯೂ ಇರಬೇಕಾಗುತ್ತೆ. ಎಲ್ಲಿ ಮಕ್ಕಳೇ ಇಷ್ಟೆಲ್ಲ ಇದ್ದು ತಪ್ಪಿಸಲು ಆಗಲಿಲ್ಲ ಅಂದರೆ ನಾನು ಎಷ್ಟರವ ಅಂತ ನಾನು ಸಮಾಧಾನ ಮಾಡ್ಕೋಬೋದು. ನನ್ನ ಈ ಕಾಮವನ್ನು ಬಡದಾಕಿ ಬಿಟ್ಟಿದೆ ಆ ತಾಯಿ. ನಾನೇ ಅಂತೀಯೇನೋ, ನನ್ನ ವಿದ್ಯೆ ಅಂತೀಯೇನೋ, ನನಗೇ ಗೊತ್ತಿದೆ ಅಂತೀಯೇನೋ, ನಾನು ನಿಲ್ಲಿಸಬಲ್ಲೆ ಅಂತೀಯೇನೋ ಅಂತ. ಆ ಹುಡುಗನ ಕಣ್ಣೀರಿಗೆ ನಿಲ್ಲಿಸಲು ಆಗಲಿಲ್ಲವಲ್ಲ. ಅದುವೇ ನೋಡಿ, ಅಂಥ ಒಂದು ಪರಮಶಿವ ಆ ಮದನನಿಗೆ ಹೊಡೆದ ಬಾಣ, ಬಿಟ್ಟ ಬೆಂಕಿ ಸುಟ್ಟು ಹೋಯ್ತಲ್ವಾ, ಅಲ್ಲಿ ಆ ಬೂದಿ ಕೈಲಾಸದಲ್ಲಿ ಬಿದ್ದಿರುತ್ತೆ. ಎಷ್ಟೋ ಸಂವತ್ಸರಗಳು ನಡೆದೋಗುತ್ತೆ. ಶಿವ ಪಾರ್ವತಿಯರ ತಾಯಿ ಆದಿ ದಂಪತಿಗಳ ಮದುವೆ ಆಗಿ ಒಮ್ಮೆ ಚಿತ್ರಕರ್ಮ ಅನ್ನತಕ್ಕಂಥ ರುದ್ರರಿಗೆ ಆ ಭಗವಾನ್ ಶಿವನಿಗೆ ರುದ್ರಗಣಗಳು ಕಾವಲ ಇರ್ತವೆ. ಸುಮ್ಮನೆ ಅಲ್ಲ, ಲೈಕ್ ನಮಗೊಂದು ಕಾವಲುಗಾರ ಇರ್ತಾರಲ್ವಾ, ಲೋಕವನ್ನೆಲ್ಲ ರಕ್ಷಿಸೋ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ರುದ್ರನಿಗೆ ಕಾವಲಿರೋಲ್ವಾ ರುದ್ರಗಣಗಳು. ಅದರಲ್ಲಿ ಚಿತ್ರಕರ್ಮ ಅನ್ನತಕ್ಕಂಥ ಒಬ್ಬ ರುದ್ರಗಣ ಆ ಬೂದಿನ ಏನೋ ಒಂದು ನೋಡಿ, ದೇವಿ ಮಾಯೆ ಅದು ತಗೊಂಡು ಒಂದು ಬೊಂಬೆ ಥರ ಆಕಾರ ಕೊಟ್ಟು ತನ್ನ ಶಿವಶಕ್ತಿಯಿಂದ ಸದಾ ಶಿವನ ಬಳಿ ಇರೋದಲ್ವಾ, ಆ ತಾಯಿ ಜಗನ್ಮಾತೆ ಹತ್ರ ಇರೋದಲ್ವಾ, ಇಬ್ಬರು ನೆನೆಸ್ಕೊಂಡು ಜೀವ ಕೊಡ್ತಕ್ಕಂಥದ್ದು ಮಾಡ್ತಾನೆ.
ಜೀವ ಕೊಟ್ಟ ಬೊಂಬೆಗೆ ಜೀವ ಬಂದ್ಬಿಡುತ್ತೆ. ಅದೊಂಥರ ಬಾಲಕ ರೂಪ ಧರಿಸ್ಬಿಡುತ್ತೆ. ಅದು ಕೇಳುತ್ತೆ, ನಾನು ಏನು ಮಾಡಬೇಕು ಅಂತ ಕೇಳುತ್ತೆ. ಆತನಿಗೂ ಗೊತ್ತಾಗಲ್ಲ ಚಿತ್ರಕರ್ಮನಿಗೆ. ಒಂದು ಕೆಲಸ ಮಾಡಪ್ಪ, ಇದು ದೇವಿ ಮಾಯೆ ಇಲ್ಲದೆ ಇನ್ನೇನೂ ಅಲ್ಲ. ಆ ಬೂದಿಯಿಂದ ತಯಾರಿಸಿದ ಬೊಂಬೆಗೆ ತಾನು ಜೀವ ಕೊಟ್ಟಿರೋದು. ಇನ್ನು ಅದರ ಮುಂದಕ್ಕೆ ನಡೆಸೋದು ದೇವಿಯೇ, ಸೃಷ್ಟಿಯು ಆಕೆಯೇ. ಇನ್ನು ಅದನ್ನ ವಾಪಸ್ ಕರ್ಸ್ಕೊಳ್ಳೋದು ಶಿವಯ್ಯನೇ. ಶಿವನನ್ನೇ ತಪಸ್ಸು ಮಾಡು ಅಂತ ಹೇಳ್ತಾನೆ. ಸೊ ಆ ಚಿತ್ರಕರ್ಮನ ಆಜ್ಞೆಯಂತೆ ಆ ಬೊಂಬೆ ರೂಪದ ಆ ಮಗು ತಪಸ್ಸು ಕುಳಿತುಕೊಂಡು ಶಿವನನ್ನ ಮೆಚ್ಚಿಸಲು ಶಿವ ಬಂದು ಏನು ಬೇಕು ಅಂತ ಕೇಳಿದಾಗ ಆಗ ಚಿತ್ರಕರ್ಮ ಎಷ್ಟಾದರೂ ಆ ಒಂದು ಕ್ರೋಧದ ಜ್ವಾಲೆಯಿಂದ ಸುಟ್ಟು ಹೋದ ಬೂದಿ ಅಲ್ವಾ, ಆಟೋಮ್ಯಾಟಿಕಲಿ ಅಲ್ಲೊಂದು ಕೋರಿಕೆ, ಬೆಂಕಿಯಂತಹ ಕೋರಿಕೆ ಆ ಮಗುವಿನಲ್ಲಿ ಬರುತ್ತೆ. ಬರೀ ಒಂದು ಮುಷ್ಟಿ ಅಗಲದ ಬೂದಿಯಿಂದ ಮಾಡಿದ ಆ ಒಂದು ಬೊಂಬೆ ಬಾಲಕ ಬರ್ತಕ್ಕಂಥದ್ದಾಗುತ್ತೆ. ಆತ ಕೇಳ್ತಾನೆ, ನನ್ನನ್ನು ಯಾರು ಕೊಲ್ಲಲು ಪ್ರಯತ್ನಿಸಿದರೂ ಅವರ ಅರ್ಧದಷ್ಟು ಶಕ್ತಿ ಕಳ್ಕೋಬೇಕು, ಆ ಅರ್ಧದಷ್ಟು ಬಲ ನನಗೇ ಬಂದ್ಬಿಡಬೇಕು. ಹಾಗೆ ಅವರು ಹೊಂದಿರುವಂಥ ಯಾವುದೇ ಆಯುಧವು ನನ್ನನ್ನು ಏನೂ ಮಾಡಬಾರ್ದು, ಬಂಧಿಸಬಾರ್ದು, ಏನು ಮಾಡಬಾರ್ದು ಅವ್ರು ಇಟ್ಕೊಂಡಿರೋ ಆಯುಧ ಅಂತ. ಶಿವ ಕೇಳಿದಾಯ್ತು, ಶಿವ ಕೊಡುವುದಷ್ಟೇ, ಆತನಿಗೆ ಕೊಟ್ಟು ಮಾತ್ರವೇ ಗೊತ್ತು ಮಕ್ಕಳೇ. ಅದಕ್ಕೆ ಹೇಳೋದು ಶಿವ ಅಂತ ಹಚ್ಕೊಳ್ಳಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಅವನು ನೆನೆಸಿದರೆ ಜಗತ್ತಿನ ಅಷ್ಟ ಅಣಿಮಾದಿ ಸಿದ್ಧಿಗಳು ಶಕ್ತಿಗಳು ಎಲ್ಲದಕ್ಕೂ ಕಾರಕವೇ ಆ ಪರಮ ಶಕ್ತಿ. ಶಿವಶಕ್ತಿಯ ಮುಂದುಗಡೆ ಯಾವುದೂ ಇಲ್ಲ ಅನ್ನತಕ್ಕಂಥದ್ದು. ತಥಾಸ್ತು, ಶಿವನ ಆಜ್ಞೆ ಮುಗಿದೋಯ್ತು. ಇನ್ನು ಕೇಳ್ತೀರಾ, ಆ ಬಡದಂಥ ಒಂದು ಶಕ್ತಿ ಕಡಿಮೆ ಅಂದರೂ 60,000 ವರ್ಷಗಳ ಕಾಲ ನೀನು ಆಳು ಅಂತ ಹೇಳಿ ಮತ್ತೊಂದು ವರ ನೀಡಿ ಹೊರಟೋಗ್ತಾರೆ. ಈ ದೃಶ್ಯ ನೋಡಿದಂಥ ಬ್ರಹ್ಮದೇವರು ಗಾಬರಿ ಆಗ್ಬಿಡ್ತಾರೆ. ಅಯ್ಯಪ್ಪ, ಇವನು ಭಾರಿ ಬಂಡ ಇದ್ದಾನೆ, ಎಂಥ ಕೆಲಸ ಆಗೋಯ್ತು, ಬಂಡನಪ್ಪ ಇವನು ಅಂತ. ಅವನಿಗೆ ಬಂಡಾಸುರ ಅಂತ ಬರುತ್ತೆ. ಯಾಕಂದ್ರೆ ಬೂದಿಯಿಂದ ಬಂದವನಲ್ವಾ, ಬಂಡಾಸುರ, ಭಂಡಾರ ಅಂತೀವಲ್ಲ, ಅದೇ ಬಂಡಾಸುರ ಅಂತ. ಯಾವ ಮಟ್ಟಕ್ಕೆ ಬೆಳಿತಾನೆ ಅಂತ ಹೇಳೋದಂದ್ರೆ, ಅವನಿಗೆ ಅಂತ ಒಂದಿಬ್ರು ಸಹಚರರು ಇಲ್ಲ ಮಿತ್ರರು ಅಂತ ಕೂಡ ಹೇಳ್ತಾರೆ, ವಿಶುಂಗ ವಿಶುಕ್ರ ಅನ್ನತಕ್ಕಂಥವನ್ನ ಇಟ್ಕೊಂಡು 108 ಬ್ರಹ್ಮಾಂಡಗಳ ಮೇಲೆ ಆಧಿಪತ್ಯ ಸಾಧಿಸ್ತಾನೆ. ನಾವು ನೋಡ್ತಿರೋ ಬ್ರಹ್ಮಾಂಡ ಇದೊಂದೇ, ಲಕ್ಷಾಂತರ ಬ್ರಹ್ಮಾಂಡ ಇದೆ, ಯೂನಿವರ್ಸ್ ಅಂತ ನಾವೇನ್ ಮಾತಾಡ್ತೇವೆ. ಈ ಬ್ರಹ್ಮಾಂಡದಲ್ಲಿ ಈ ಸೂರ್ಯ ಒಬ್ಬ ನಕ್ಷತ್ರ, ನೆನ್ಪಿಟ್ಕೊಳ್ಳಿ. ಈ ತರ ಕೋಟ್ಯಾಂತರ ನಕ್ಷತ್ರ ಪುಂಜಗಳಿದ್ದಾವೆ, ಅವುಗಳಿಗೆ ಸುತ್ತ ಗ್ರಹಗಳು, ಉಪಗ್ರಹಗಳು. ಆಂಡ್ರೂ ಗ್ಯಾಲಕ್ಸಿ ಅಂತ ಕಂಡಿಡ್ದಿದ್ದಾರೆ. ನಮ್ಮ ಸೂರ್ಯನಿಗಿಂತಲೂ 1200 ಪಟ್ಟು ದೊಡ್ಡದಾದಂಥದ್ದು ನಮ್ಮ ವಿಜ್ಞಾನಿಗಳು ಕಂಡಿಡ್ದಿದ್ದಾರೆ, ಆಂಡ್ರೂ ಗ್ಯಾಲಕ್ಸಿ. ಅದಕ್ಕೆ ಕಡಿಮೆ ಅಂದ್ರೂ 120 ಉಪಗ್ರಹಗಳು ಸುತ್ತುತ್ತಿದ್ದಾವೆ. ಅದರಲ್ಲಿ 12 ಭೂಮಿಗಳು ಸುತ್ತುತ್ತಿದ್ದಾವೆ. ಅದರಲ್ಲಿ ಒಂದು ಭೂಮಿಯ ಗಾತ್ರ ನಮ್ಮ ಭೂಮಿಗಿಂತಲೂ 120 ಪಟ್ಟು ಅಂತ ಅದನ್ನ ಹೇಳ್ತಾನೆ ಒಬ್ಬ ಸೈಂಟಿಸ್ಟ್ ಅಲ್ಲ, ಸೈಂಟಿಸ್ಟ್ ಮ್ಯಾಗಝಿನ್ ಅಲ್ಲೇ ಬಂದಿದೆ, ಒನ್ ಆಫ್ ದ ರಿಸರ್ಚ್ ಇದ್ರಲ್ಲಿ ಬಂದಿದೆ. ಆಮೇಲೆ ಯಾರು ಅದನ್ನ ಕಂಡಿಡ್ದು ಹೇಳಿದಾನೋ ಆತ ಅದನ್ನ ಹೇಳ್ತಾನೆ. ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಯಾವಾಗ್ಲೂ ಹೇಳಿದರೆ ಅದೊಂದು ಗೌರಿ ಪತಾಕ ಅಂತ ಇದೆ ಅಂತ ಆತ ಹೇಳ್ತಾನೆ. ನಾವು 100 ವರ್ಷ ತಗೊಂಡ್ವಿ, ಅವರು ಲಕ್ಷಾಂತರ ವರ್ಷದ ಹಿಂದ್ಗಡೆಯೇ ಬ್ರಹ್ಮಾಂಡ ಪುರಾಣದಲ್ಲಿ ಮಹರ್ಷಿಗಳು ಬರೆದಿದ್ದಾರೆ ಅಂತ. ಯೋಚನೆ ಮಾಡಿ ನೋಡಿ, ಈ ಒಂದು ಬಂಡಾಸುರ 108 ಬ್ರಹ್ಮಾಂಡಗಳನ್ನ ಆಳ್ತಿದ್ದ. ನಾವು ಒಂದು ಭೂಮಿನ ಆಳಕ್ಕಾಗ್ಲಿಲ್ಲ. ಒಂದು ಭಾರತ 200 ದೇಶ ಅಂತೆಲ್ಲ ಮಾತಾಡ್ತೀವಿ, 800 ಕೋಟಿ ಜನಸಂಖ್ಯೆ ಅಂತ ಮಾತಾಡ್ತೀವಿ. ಎಂಥದ್ದು ಇಲ್ಲ, ನಾವಿನ್ನೂ 10% ಕಂಟ್ರೋಲ್ಗೆ ತಗೊಂಡಿಲ್ಲ ಭೂಮಿ ಮೇಲಿರೋ ಶಕ್ತಿನ. 10% ಒಂದು ಭೂಮಿಯ ಮೇಲೆ ಲೆಕ್ಕ ಹಾಕೊಳ್ಳಿ. ಈ ಭೂಮಿ, ಈ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಇದೆಲ್ಲ ಒಂದು ಮನೆ ಇದ್ದ ಹಾಗೆ. ಆತ 108 ಮನೆಗಳು. ಅದರಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟೆಷ್ಟು ದೊಡ್ಡ ಮನೆಗಳು. ನಮ್ಮ ಮನೆ ನಮಗ್ ದೊಡ್ಡದು, ಪಕ್ಕದ ಮನೆ ಇನ್ನೂ ದೊಡ್ಡದು ಕಟ್ಟಿರ್ತಾರೆ. ಇದೇ
ಆ ರೀತಿ ಇದೆ ಆಕಾಶಗಂಗೆಯಲ್ಲಿ ಈಗ ಮಂಗಳನ ಮೇಲೆ ಮನೆ ಕಟ್ತೀವಿ ಅಂತಿದ್ವಿ. ಇನ್ನು ಯಾವಾಗ ಬುಧ, ಗುರು, ಶುಕ್ರ, ಶನಿ ಇದನ್ನೆಲ್ಲ ದಾಟ್ಕೊಳ್ಳೋದು, ಅಲ್ಲೋಗಿ ಮನೆ ಕಟ್ತೀವಿ, ಮಾಡ್ತೀವಿ, ಆಳ್ತೀವಿ, ಆಧಿಪತ್ಯ ಸಾಧಿಸ್ತೀವಿ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಈ ಬಂಡಾಸುರ 108 ಬ್ರಹ್ಮಾಂಡಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದ ಆಧಿಪತ್ಯ ಅಂದ್ರೆ ಯೋಚನೆ ಮಾಡಿ ನೋಡಿ. ಅದರಲ್ಲೂ ಇವನ ಈ ಒಂದು ಶಕ್ತಿ ಇದೆಯಲ್ಲ, ಇವನು ಕೇಳ್ಕೊಬಿಟ್ಟಿದ್ನಲ್ಲ, ಎದುರುಗಡೆ ಇರೋರು ಅರ್ಧ ಬಲ ನನಗೆ ಬಂದು ಆ ಬಲ ಡಬಲ್ ಆಗ್ಬೇಕು ಯಾರು ಯುದ್ಧಕ್ಕೆ ಬಂದ್ರು. ಅವರ ಯಾವುದೇ ಆಯುಧ ನನ್ನನ್ನು ಘಾಸಿ ಮಾಡಬಾರ್ದು, ಬಿದ್ದೋಗ್ಬೇಕು ಅಂತ. ಹರಿಹರ ಬ್ರಹ್ಮಾದಿ ದೇವತೆಗಳು ಕೂಡ ಅಷ್ಟೂ ದೇವತೆಗಳು ಬಿದ್ದೋಗ್ತವೆ. ಶುಕ್ರಾಚಾರ್ಯರ ಆಜ್ಞೆ ಬೇರೆ, ಅದರಲ್ಲಿ ಆತನಿಗೆ ಮಾಡು ಯಜ್ಞಗಳನ್ನ ಮಾಡು, ಪುಣ್ಯ ಜಾಸ್ತಿ ಸಂಪಾದಿಸ್ಕೊ ಅಂತ. ಸೊ ಪುಣ್ಯ ಇದ್ದಷ್ಟು ನಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಇದರಲ್ಲಿ ಅವನು ವಿಪರೀತ ನಿಂತು ಆ ಜಪ ತಪ ದಾನ ಪುಣ್ಯ ಇದು ನಿಂತ್ಕೊಬಿಟ್ಟಿರ್ತಾನೆ. ಹೋಮ ಹವನ ಬಂಡಾಸುರ ಯಾವ ದೇವತೆಗಳು ಬಂದ್ರು ಬಿದ್ದೋಗೋದೆ. ಯಾಕಂದ್ರೆ ಈಗ ನಮ್ಮನೇನ ಯಾರೋ ಕಂಟ್ರೋಲ್ಗೆ ತಗೊಂಡ್ರೆ ನಾವು ಸುಮ್ಮನೆ ಇರ್ತೀವ ಮಕ್ಕಳೇ. ಅವ್ನು ಕೇಳ್ದೆ ಗಾಡಿ ಹತ್ತೋ ಆಗಿಲ್ಲ, ಅವ್ನು ಕೇಳ್ದೆ ಹೊರಗಡೆ ಹೋಗೋ ಆಗಿಲ್ಲ ಅನ್ನತಕ್ಕಂಥದ್ದಾಯ್ತು ಅಂದ್ರೆ ಯೋಚನೆ ಮಾಡಿ ನೋಡಿ ಹೆಂಗಿರುತ್ತೆ, ಹೌದಲ್ವಾ? ಈ ಬಂಡಾಸುರ ಅಂಥದ್ದೊಂದು ಮಾಡ್ತಾನೆ. ಎಲ್ಲರೂ ಕಂಟ್ರೋಲ್, ಅವನ ಕಂಟ್ರೋಲ್. ಏನು ಮಾಡೋದು ಅಂತ ಆಗದೆ ಹೀಗೆ ನಡೀತಾ ಇರಬೇಕಾದ್ರೆ ಏನು ಮಾಡೋದು ಅಂದಾಗ ಅವನ ಪುಣ್ಯನ ಕಿತ್ತಾಕೋಬೇಕು ಅಂತೇಳಿ ಎಲ್ಲರೂ ದೇವತೆಗಳು ರಿಕ್ವೆಸ್ಟ್ ಮಾಡಿಕೊಂಡಾಗ ಭಗವಂತನಾದ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ಅವನ ಪ್ರಜ್ಞೆ ತಪ್ಪಿಸ್ತಾರೆ. ಪ್ರಜ್ಞೆ ಅಂದರೆ ಕೋರಿಕೆ. ಮತ್ತೆ ಅವನು ಅದ್ರ ಮೇಲೆ ಹೋಗುತ್ತೆ, ಆ ಅಂದದ ಮೇಲೆ, ಆ ಚಂದದ ಮೇಲೆ. ನಾವು ಹಾಗೆ ನಮಗೆ ಅಂದದ ಮೇಲೆ, ಚಂದದ ಮೇಲೆ, ದುಡ್ಡಿನ ಮೇಲೆ, ಅಧಿಕಾರದ ಮೇಲೆ, ಹೆಸರಿನ ಮೇಲೆಯೇ ಮೋಹ ಸದಾ ಇದೆ. ಮೋಹ ಯಾವ್ದು ಅಂದ ಇದೆಯೋ ಅದು ನಂದಾಗಿರ್ಬೇಕು, ಯಾವ್ದು ಹೆಸರಿದೆಯೋ ಆ ಹೆಸರು ನನಗಿರ್ಬೇಕು, ಡಾಕ್ಟರೇಟ್ ಬರಬೇಕು, ಪದ್ಮಶ್ರೀ ಬರಬೇಕು, ಪದ್ಮಭೂಷಣ ಬರಬೇಕು. ಈ ತರಹವೇ ಮಕ್ಕಳೇ ನಾವು ಸದಾ ಪ್ರಚೋದನೆಯಲ್ಲೇ ಕುಳಿತುಕೊಳ್ತಕ್ಕಂಥದ್ದು. ನಮಗೆ ನಮ್ಮ ಯೋಗ್ಯತೆಗೆ ಮೀರಿದಂಥದ್ದು ಇವು ಆಲೋಚನೆಗಳು. ಅಂದವಾಗಿದ್ದು ನನ್ನದಾಗಿರ್ಬೇಕು, ಅಂದವಾಗಿರತಕ್ಕಂಥದ್ದು. ಅದಕ್ಕೆ ಹೇಳ್ತಿರ್ತಾನೆ, ಅಂದವಾಗಿರೋರೆಲ್ಲ ಆನಂದವಾಗಿರುವುದಿಲ್ಲ ಅಂತ. ಆ ಮೋಹಿನಿಯ ಇದಕ್ಕೆ ಬಿದ್ದು ತನ್ನ ಪುಣ್ಯ ಹೆಚ್ಚಿಸ್ಕೊಳ್ಳೋದು ಬಿಟ್ಟು ಆ ಮೋಹಕ್ಕೆ ಬಿದ್ದಿದ್ದೇ ಅದೊಂದು ಸ್ಟಾಪ್ ಆಗುತ್ತೆ. ಈಗ ಹೇಗಾದ್ರೂ ಸರಿ ಮಾಡೋಣ ಅಂದ್ರೆ ಭಗವಂತ ಹೇಳ್ತಾನೆ 60,000 ವರ್ಷ ಕಳಿಬೇಕು. ಯಾಕಂದ್ರೆ ಶಿವಯ್ಯ ಕೊಟ್ಬಿಟ್ಟಿದ್ದಾನೆ, 60,000 ವರ್ಷಗಳ ಕಾಲ ನೀನು ಆಳುತ್ತಿ ಅಂತ. ಈ ಬ್ರಹ್ಮಾಂಡವನ್ನ 108 ಬ್ರಹ್ಮಾಂಡವನ್ನ ಆಳ್ತಿದ್ದಾನೆ. 108 ಅದು ಮುಗಿತಾ ಬರ್ತಿರೋ ಆಗ ಆಗ್ಲಿ ಅಂತ ಯುದ್ಧಕ್ಕೆ ಹೋಗ್ತಾರೆ. ಎಲ್ಲಿ ಯುದ್ಧಕ್ಕೆ ಹೋಗೋದು? ಅವನನ್ನು ಏನು ಮಾಡೋಕ್ಕಾಗಲ್ಲ, ಎಂಥದ್ದು ಮಾಡೋಕ್ಕಾಗಲ್ಲ. ಏನ್ ಮಾಡೋದು ಅಂತ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ಚರ್ಚೆ ಮಾಡಿ ನಿರಾಕಾರವಾಗಿರತಕ್ಕಂಥ ಅಮ್ಮನಿಂದ ಮಾತ್ರ ಸಾಧ್ಯ ಇವನನ್ನ ಸಂಹಾರ ಮಾಡೋದು, ನಮ್ಮ ಕೈಯಿಂದ ಆಗೋಲ್ಲ. ಯಾಕಂದ್ರೆ ಆ ಅಮ್ಮನನ್ನ ಶಿವನ ಜೊತೆ ಸೇರಿಸ್ಲಿಕ್ಕೆ ಆ ಮನ್ಮಥನ ದಹಿಸುವಿಕೆ, ಆ ಕೋರಿಕೆಯನ್ನ ಸುಟ್ಟಿದ್ರು ಕೂಡ ಆ ಕೋರಿಕೆ ಆ ಬೂದಿಯಲ್ಲಿತ್ತಲ್ವ, ಅದು ಇವನನ್ನ ಇಷ್ಟು ಪರಾಕ್ರಮಿ ಮಾಡಿದೆ. ಸೊ ಅಮ್ಮನೇ ಬರಬೇಕು ಆ ಮಗನನ್ನ ಶಿಕ್ಷಿಸ್ಲಿಕ್ಕೆ ಅಂತೇಳಿ ಎಲ್ಲ ದೇವಾನುದೇವತೆಗಳು ಸೇರಿಕೊಂಡು ಸಮುದ್ರಾಕಾರದ ಯಜ್ಞಕುಂಡವನ್ನು ನಿರ್ಮಿಸಿ ಆ ಜಗನ್ಮಾತೆ ಪರಾಶಕ್ತಿಯನ್ನ ಧ್ಯಾನಿಸ್ತಾರೆ. ಯಜ್ಞದ ಕೊನೆಯ ಹಂತ ತಲುಪಿದ್ರೂ ಯಾವ ಪ್ರಯೋಜನನೂ ಆಗೋಲ್ಲ, ನೀವು ನಂಬೋಲ್ಲ. ಎಲ್ಲ ದೇವತೆಗಳು ಆ ಯಜ್ಞಕುಂಡಕ್ಕೆ ಹಾರಿಬಿಡ್ತಾರೆ. ಅಮ್ಮ ನಮಗಿನ್ನು ಇವನ ಕೈಯಿಂದ ಆಗೋಲ್ಲ, ಇನ್ನು ಬದುಕಿದ ಪ್ರಯೋಜನ ಇಲ್ಲ. ನಮ್ಮನ್ನೆಲ್ಲರೂ ಕಟ್ಟಾಕ್ಬಿಟ್ಟು ಎದ್ರೆ ಕೂತ್ರೆ ನಿಂತ್ರೆ ನಮ್ಗೇನು ಅನ್ಸುತ್ತೆ ಹೇಳಿ? ದ ಸಿಸ್ಟಮ್ ಸಾಕು ಅನ್ಸ್ಬಿಡುತ್ತೆ. ಎಲ್ಲಾ ಕಡೆಯಿಂದಲೂ ಒತ್ತಡ ಬಂದಾಗ ಸಾಕು ಅಂತ ಎಲ್ಲಾ ದೇವತೆಗಳು ತಮ್ಮ ಆಯುಧಗಳ ಸಮೇತ ತಮ್ಮ ತಪಶಕ್ತಿ, ದೈವಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಎಲ್ಲವನ್ನ ತನು ಮನ ಧನ ಸಮೇತ ಸಾಕು ತಾಯಿ, ನಾವು ನಿನ್ನ ಬಳಿಗೆ ಬರ್ತಿದ್ದೇವೆ, ನೀನೇ ಸೇರಿಸ್ಕೊ ಅಂತ ಯಜ್ಞಕುಂಡದಲ್ಲಿ ಬಿದ್ದಾಗ ಆ ಎಲ್ಲ ದೇವತೆಗಳ ಶಕ್ತಿ ಬಲಾಬಲಗಳನ್ನು ತೆಗೆದುಕೊಂಡು ಒಂದು ಮಹಾಪ್ರಣವ ಶಕ್ತಿ ಹೊರಗಡೆ ಬರುತ್ತೆ. ಅದುವೇ ಶ್ರೀಶಕ್ತಿ, ಲಲಿತಾದೇವಿ ಶಕ್ತಿ. ಆ ಜಗನ್ಮಾತೆ ಬಂದು ಅವನನ್ನ ಸಾಯಿಸ್ತಾಳೆ. ಹಾಗಾದ್ರೆ ಪುಣ್ಯ ನಿಂತಿದೆ, 60,000 ವರ್ಷ ಮುಗಿದಿದೆ. ಅಮ್ಮನ ಮುಂದುಗಡೆ ಯಾವ ಶಕ್ತಿಯೂ ನಡೆಯೋಲ್ಲ. ಅಮ್ಮನೇ. ಆಯುಧಗಳಿಗೆಲ್ಲ ದೊಡ್ಡ ಆಯುಧ, ಆಯುಸ್ಸಿಗೆಲ್ಲ ದೊಡ್ಡ ಆಯುಸ್ಸು, ಜ್ಞಾನಕ್ಕೆಲ್ಲ ಮಹಾಜ್ಞಾನಿ. ಅದಕ್ಕೆ ಲಲಿತಾ
ದೇವಿ ಅಂತ ಹೇಳೋದು. ಸೊ ಅಂಥ ಒಂದು ಲಲಿತಾದೇವಿ ಪಂಚಮಿ, ಶ್ರೀ ಪಂಚಮಿ. ಸೊ ಎಲ್ಲರೂ ಅಮ್ಮನವರಿಗೆ ನಿತ್ಯ ಮಕ್ಕಳೇ ಒಂದು ಶ್ಲೋಕವನ್ನಾದರೂ, ಒಂದು ಶ್ಲೋಕ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ. ಅಮ್ಮನವರ ಒಂದು 10 ನಿಮಿಷ ಆಗೋಲ್ಲ ನಮ್ಮ ಕೈಲಿ. 24 ಗಂಟೆಯೂ ಕೋರಿಕೆಗಳಿಲ್ಲದೆ ಬದುಕಲಿಕ್ಕಾಗೋಲ್ಲ ನಾವು. ನಮ್ಮ ಕೋರಿಕೆಯೇ ನಮ್ಮನ್ನು ಅರ್ಧ ಸಾಯಿಸ್ಬಿಡುತ್ತೆ. ಹಿಂಗಿರ್ಬೇಕಿತ್ತು ನನ್ನ ಯಜಮಾನ, ನನ್ನ ಹೆಂಡತಿ ಹಿಂಗಿರ್ಬೇಕಿತ್ತು, ಈ ಕೆಲಸ ಹಿಂಗಿರ್ಬೇಕಿತ್ತು, ಈ ಮನೆ ಹಿಂಗಿರ್ಬೇಕಿತ್ತು, ನನ್ನ ಮಗ ಹಿಂಗಿರ್ಬೇಕಿತ್ತು, ಕೊಡದಿದ್ರೆ ಚೆನ್ನಾಗಿತ್ತು, ಕೊಟ್ಟಿದ್ರೆ ಚೆನ್ನಾಗಿತ್ತು, ಒಳ್ಳೆ ಹೆಂಡತಿ ಸಿಗಬೇಕಿತ್ತು, ಒಳ್ಳೆ ಗಂಡ ಸಿಗಬೇಕಿತ್ತು. ಈ ಥರ ಬರೀ ಕೋರಿಕೆಗಳ ಸಾಮ್ರಾಜ್ಯ ನಮ್ಮದು. ಸೊ ಯಾವಾಗ ಏನು ಬಂದು ಈ ಒಂದು ಬುದ್ಧಿಗೆ ಮಂಕು ಬಡಚುತ್ತೋ ಗೊತ್ತಿಲ್ಲ. ಅದರಿಂದ ಒಂದು 10 ನಿಮಿಷ ಎದ್ದು ಒಂದು ಪುಟ್ಟ ಸ್ನಾನ, ಒಂದು ಧೂಪ ದೀಪ, ಪುಟ್ಟ ನೈವೇದ್ಯ ಇಟ್ಟು ಒಂದು ಶ್ಲೋಕವನ್ನಾದರೂ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ. ಯಾಕಂದ್ರೆ ಲಲಿತಾ ಸಹಸ್ರನಾಮವನ್ನು ಆರಂಭ ಮಾಡಿದ್ರೆ ಮುಗಿಸೋ ಹಾಗಿಲ್ಲ. ಅದೊಂದು ನಿಯಮ ಇದೆ. ಅದೊಂದು 40 ನಿಮಿಷ 50 ನಿಮಿಷ ಎಲ್ಲಿ ಗಂಡನ ನೋಡು, ಹೆಂಡ್ತಿನ ನೋಡು, ಮಕ್ಳದ್ ನೋಡು, ಇನ್ಯಾವುದೋ ಫೋನ್ ನೋಡು, ಆಫೀಸಿಗೆ ರೆಡಿ ಆಗು, ಇದೆಲ್ಲ ಆಗೋ ಮಾತಲ್ಲ. ಎಲ್ಲರ ಕೈಯಲ್ಲೂ ಆಗೋಲ್ಲ, ನನ್ನ ಕೈಯಲ್ಲೂ ಆಗೋಲ್ಲ. ಒಂದು ಪುಟ್ಟದಾಗಿ ಏನೋ ಒಂದು ಆ ಲಲಿತಾ ಸಹಸ್ರನಾಮದಲ್ಲಿರತಕ್ಕಂಥ ಒಂದು ಶ್ಲೋಕವನ್ನು ನಾನು ಹೇಳ್ಕೊತೇನೆ. ಓಂ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜೋದಿತ ಪರದೇವತಾಯ ನಮಃ ಅಂತ ಹೇಳ್ಕೊತೇನೆ ನಾನು ಪುಟ್ಟದಾಗಿ. ಮನಸ್ಸು ನಿತ್ಯ ಒಂದು 3 ಬಾರಿ ಆದರೂ ಜಪ ಮಾಡ್ಕೋತೇನೆ. ಅಮ್ಮ ಹೇಳೋವಾಗ, ಮಲಗೋವಾಗ, ಕಾರ್ಯಾರಂಭ ಆದಾಗ, ಎಲ್ಲೋ ದಣದಾಗ, ಎಲ್ಲೋ ನೊಂದಾಗ, ಗೆದ್ದಾಗ, ಅಹಂಕಾರ ಬಂದಾಗ, ನನ್ನಿಂದ ಅಂದಾಗ, ಅಮ್ಮ ಈ ಅಹಂಕಾರವು ನೀನೇ ಅಂತ ಆ ಪಾದಗಳಿಗೆ ನಮಸ್ಕಾರ ಮಾಡ್ಕೋತಾನೆ. ಎಲ್ಲರೂ ಈ ಥರ ಯಾವುದಾದ್ರೂ ಒಂದು ಶ್ಲೋಕಕ್ಕೆ ಒಂದು ಶ್ಲೋಕ ನಮಗೆ ಇಷ್ಟವಾದಂಥದ್ದು ಒಂದು ಶ್ಲೋಕ ಇದ್ದೇ ಇರುತ್ತೆ. ಆ ಶ್ರೀಚಕ್ರ ರಾಜರಾಜೇಶ್ವರಿಯನ್ನು ನೆನೆಸ್ಕೊಂಡು, ಆ ಲಲಿತೆ ದೇವಿಯನ್ನು ನೆನೆಸ್ಕೊಂಡು ಮಾಡಿ ಮಕ್ಕಳು ಒಲಿಯುತ್ತೆ. ಜಗತ್ತು ದೇವಿಯಿಂದಲೇ ನಡೆಯೋದು, ಪರಾಶಕ್ತಿಯಿಂದಲೇ ನಡೆಯೋದು, ಅಮ್ಮನಿಂದಲೇ ನಡೆಯೋದು. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಇನ್ನೊಂದಷ್ಟು ಪುಟ್ಟದಾಗಿ ಮಾತುಕತೆ ಮುಂದುವರಿಸೋಣ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜೀವನದಲ್ಲಿ ಒಬ್ಬರೇ ಇದ್ದವರು ಗೆದ್ದಿದ್ದಾರೆ. ಜೀವನದಲ್ಲಿ ಒಬ್ಬರೇ ಇದ್ದವರು ಗೆದ್ದಿದ್ದಾರೆ. ಸುಮ್ಮನಿರಿ ಗುರುಗಳೇ. ಹೌದು ಮಕ್ಕಳೇ, ಕೆಟ್ಟ ಕೆಲಸ ಮಾಡಲಿಕ್ಕೆ ಒಂದು ಗ್ರೂಪ್ ಬೇಕು. ನೋಡಿ, ಕುಡುಕನಿಗೆ ಒಂದು ಗ್ಯಾಂಗ್ ಇರಬೇಕು, ಕಂಪನಿ ಬೇಕು. ಬರೀ ಒಬ್ಬ ಕುಡುಕನನ್ನ ನೋಡಿ, ಅವನಿಗೊಂದು ಕಂಪನಿ ಬೇಕು ಅಂತಾನೆ. ಬಾರೋ ಸಿಗರೇಟ್ ಹೊಡಿಯೋಣ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ನಾನು ಸಿಗರೇಟ್ ಸೇದೋಲ್ಲ, ನನ್ನನ್ನು ಯಾರೂ ಕರೆಯಲ್ಲ. ನಾನು ಡ್ರಿಂಕ್ಸ್ ಮಾಡೋಲ್ಲ, ನನ್ನನ್ನು ಯಾರೂ ಕರೆಯೋಲ್ಲ. ಕಳ್ಳತನ ಮಾಡೋರು ನೋಡಿ, ಒಂದು ಗ್ಯಾಂಗ್ ಕಟ್ಕೊಂಡೇ ಕಳ್ಳತನ ಮಾಡೋದು. ಮೋಸ ಮಾಡೋರು ನೋಡಿ, ಒಬ್ಬ ಮೋಸಗಾರ ಇರೋಲ್ಲ. ವೆರಿ ರೇರ್. ಮೋಸ ಮಾಡ್ಲಿಕ್ಕೇನೆ ಗ್ಯಾಂಗು, ದರೋಡೆ ಮಾಡ್ಲಿಕ್ಕೇನೆ ಗ್ಯಾಂಗು, ಕೆಟ್ಟದ್ದು ಮಾಡ್ಲಿಕ್ಕೇನೆ ಗ್ಯಾಂಗು, ಕಳ್ಳತನ ಮಾಡ್ಲಿಕ್ಕೇನೆ ಗ್ಯಾಂಗು, ಬೆಟ್ಟಿಂಗ್ ಮಾಡ್ಲಿಕ್ಕೇನೆ ಗ್ಯಾಂಗು. ಒಳ್ಳೇದು ಮಾಡಲಿಕ್ಕೆ ಸಿಂಗಲ್ ಆಗಿ ಸಿಂಪಲ್ ಆಗಿ ಒಬ್ಬರೇ ಬರಬೇಕು. ನಾವು ತುಂಬ ಜನ ಗೊತ್ತಿಲ್ಲ. ಒಬ್ಬರೇ ತಪ್ಪಿಸ್ಬೇಕು, ಒಬ್ಬರೇ. ಹೌದು, ಈಗೇನು ಗ್ಯಾಂಗ್ ಕಟ್ಕೊಂಡ ನಾನು ಪ್ರವಚನ ಮಾಡ್ತಿದ್ದೀನಿ, ಒಬ್ಬನೇ ಬಂದು ಪ್ರವಚನ ಮಾಡ್ತಿದ್ದೀನಿ. ಗ್ಯಾಂಗ್ ಕಟ್ಕೊಂಡು ಹೋಗ್ಬಿಟ್ಟ ಮೆಡ್ಲಾಗ್ತಾರೆ. ಗೆದ್ದಿದ್ದೀನಲ್ವ, ಕರೆದು ಒಂದು ಮೆಡ್ಲಾಗ್ತಾರೆ. ಯೂನಿವರ್ಸಿಟಿ ಹೆಡ್ಡು ಬಾರೋ ಅಂತ ಒಂದು ಗೋಲ್ಡ್ ಮೆಡಲ್ ಆಗ್ತಾರೆ.
UPSC ಪಾಸ್ ಆದರೆ ನಿಮಗೆ ಸರ್ಟಿಫಿಕೇಟ್ ಕರೆದು ಕೊಡೋದು, ನಿಮ್ಮ ಗ್ಯಾಂಗ್ ಕೊಡಲ್ಲ. ಅಲ್ಲಿ ಗ್ಯಾಂಗೇ ಇಲ್ಲ, ಗ್ಯಾಂಗೇ ಇಲ್ಲ. ಮ್ಯಾನ್ ಆಫ್ ದ ಮ್ಯಾಚು ಒಬ್ಬನಿಗೆ ಕೊಡೋದು, ಮ್ಯಾನ್ ಆಫ್ ದ ಸೀರೀಸು ಒಬ್ಬರಿಗೆ ಕೊಡೋದು, ಪದ್ಮಭೂಷಣ ನಿಮಗೆ ಕೊಡೋದು. ನಿಮ್ಮ ಗ್ಯಾಂಗ್ ಯಾರು ಇಲ್ಲ. ಬಿಕಾಸ್ ಯು ಡಿಸರ್ವ್ಡ್ ದ್ಯಾಟ್. ಡಿಸರ್ವ್ಡ್. ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೆಲ್ಲಬೇಕಂದರೆ ಒಬ್ಬರೇ ಇರಬೇಕು, ಅದು ನಾವೇ ಆಗಿರ್ಬೇಕು. ಯಾವಾಗಲೂ ಹೇಳ್ತಿರ್ತಾನೆ. ಸದಾ ಅದೊಂದು ಹುಮ್ಮಸ್ಸು. ಏನಕ್ಕೆ ನಮ್ಗೆ ಯಾರೂ ಇಲ್ಲ ಅಂತೀರಿ, ನನ್ಗೇನೂ ಇಲ್ಲ ಅಂತೀರಿ? ನೋಡಿ ಇವರನ್ನ, ಗೆದ್ದವರನ್ನ ನೋಡಿ, ಗೆದ್ದವರನ್ನ ನೋಡಿ. ಡಾಕ್ಟರ್ ರಾಜ್ಕುಮಾರ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ಇತ್ತ? ಬ್ಯಾಕಪ್ ಇತ್ತ? ಅದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅವ್ರಿಗೆ ನಟನೆ. ಬಿಡೋ 3 ತಿಂಗಳು ಕೂತ್ಕೊಂಡ್ರೆ ಇಲ್ಲ, ಬಂದು ದುಡಿಲೇಬೇಕಿತ್ತು, ಓಡಲೇಬೇಕಿತ್ತು. ಅಬ್ದುಲ್ ಕಲಾಂ ಅಷ್ಟು ದೊಡ್ಡ ಹೆಸರು ಪಡೆದ್ರಲ್ವಾ, ಒಬ್ಬರೇ ಇದ್ರು. ಹೌದು ಮಕ್ಕಳೇ, ಗೆದ್ದವರನ್ನೆಲ್ಲ ನೋಡಿ ಒಬ್ಬರೇ. ಒಬ್ಬರೇ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ನೀವೇ ಮಂಜುನಾಥ. ನಿಮ್ಮ ಒಳಗಡೆ ಮಂಜುನಾಥ ಇದ್ದಾನೆ. ಮೋಸ ಮಾಡಲಿಕ್ಕೆ, ಕದಲಿಕ್ಕೆ. ಇಲ್ಲಿ ನೋಡಿ, ಮೈಕ್ರೋ ಫೈನಾನ್ಸ್ ಕಾಟ, ಗ್ಯಾಂಗುಗಳದು. ದರೋಡೆ ಮಾಡೋರು ಗ್ಯಾಂಗುಗಳದು, ಮೋಸ ಮಾಡೋದು ಗ್ಯಾಂಗುಗಳದು. ಹೌದು, ಗೆಲ್ಲುವವನು ಒಬ್ಬನೇ. ನೀವೊಬ್ಬರೇ. ನೀವು ತುಂಬಾ ಜನ ನೀವು ತಪ್ಪಾರ್ಥ ಮಾಡ್ಕೊಬಿಟ್ಟಿದ್ರೆ, ನನ್ಗೆ ಅವರಿದ್ದಿದ್ರೆ, ಇವರಿದ್ದಿದ್ರೆ, ಅದಿದ್ದಿದ್ರೆ. ಶಾರುಖ್ ಖಾನ್ ಬಂದು ಫುಟ್ಪಾತ್ ಅಲ್ಲಿ ಮಲಗ್ತಿದ್ದ, ನೀವು ನಂಬೋಲ್ಲ. ಇವತ್ತು ಶಾರುಖ್ ಖಾನ್ ಮೋಸ್ಟ್ ಫೇಮಸ್. 59 ವರ್ಷ ಹೆಚ್ಚು ಕಡಿಮೆ ಅವನಿಗೀಗ. 59-60 ವರ್ಷ ಆಯ್ತು. ಯೋಚನೆ ಮಾಡಿ ನೋಡಿ, ಬ್ಯಾಕ್ಗ್ರೌಂಡ್ ಯಾರಿದ್ರು? ಯಾವುದಾದ್ರೂ ಗ್ಯಾಂಗ್ ಅವನನ್ನ ಕರ್ಕೊಂಡು ಬಂದು, ಒಬ್ಬ ಪ್ರೊಡ್ಯೂಸರು, ಒಬ್ಬರ ಡೈರೆಕ್ಟ್ರು ಇದ್ದು, ಅದು ನಾವಿದ್ದೀವಿ, ನೋಡ್ತೀವಿ, ನಿನ್ಗೆ ಇಂಟ್ರೊಡ್ಯೂಸ್. ತುಂಬಾ ದೊಡ್ಡವ್ರಿಗೆ ಬರ್ತಾರೆ, ಜಾಸ್ತಿ ದಿನ ನಿಲ್ಲಲ್ಲ. ಅಪ್ಪನ ದುಡ್ಡಲ್ಲಿ, ಇನ್ನೊಬ್ಬರ ರೆಕಮೆಂಡೇಶನ್ ಅಲ್ಲಿ ತುಂಬಾ ಜನ ಬರ್ತಾರೆ. ಜಾಸ್ತಿ ದಿನ ಆರೋ ದೀಪ ಜೋರಾಗೆ ಉರಿಯೋದು. ಉಸ್ಕೋ ಕಾಮ್ ನೀ ಆತ. ಅವನಿಗೆ ಕೆಲಸ ಮಾಡಕ್ ಬರೋಲ್ಲ. ಅಪ್ಪನ ಹೆಸರಲ್ಲಿ ಗೆದ್ಕೊಂಡು ಬಂದವನು, ಅವನು ಅಪ್ಪನ ದುಡ್ಡಲ್ಲಿ ಗೆದ್ಕೊಂಡು ಬಂದವನು. ಅಪ್ಪನ ದುಡ್ಡಲ್ಲಿ ನೋಡಿ, ಮೊನ್ನೆ ಲೋಕಾಯುಕ್ತ ರೈಟ್ ಮಾಡಿದ್ರೆ ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟಂತವ್ರೆಲ್ಲ ಇದ್ದಾರೆ. ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟಂತವ್ರು ಲೋಕಾಯುಕ್ತ ರೈಟ್ ಮಾಡಿದ್ರೆ, ಗ್ಯಾಂಗ್ ಕಟ್ಕೊಂಡು ಬರೋವ್ರೆ ಕಳ್ರು. ಸಿಂಹ ಯಾವತ್ತಿದ್ರು ಸಿಂಗಲ್ ಆಗೇ ಬರೋದು, ನೆನ್ಪಿಟ್ಕೊಳ್ಳಿ. ಇವತ್ತು ಮಾತಾಡ್ತಾರೆ ತುಂಬಾ ಜನ, ತುಂಬಾ ದೊಡ್ಡ ನಟರು. ಒನ್ ಎಕ್ಸಾಂಪಲ್, ಸುದೀಪ್ ತಗೊಳ್ಳಿ, ಯಶ್ ತಗೊಳ್ಳಿ, ದರ್ಶನ್ ಜಿ ತಗೊಳ್ಳಿ, ಯಾರಿದ್ರು ಮಕ್ಕಳೇ. ನಾವು ಇವತ್ತು ಫಿಲ್ಮ್ ಸ್ಟಾರ್ಗಳನ್ನ, ಕ್ರಿಕೆಟ್ ಸ್ಟಾರ್ಗಳನ್ನ ನಾವು ತುಂಬಾ ಫಾಲೋ ಮಾಡ್ತೀವಿ. ನಮ್ಮ ದೇಶ ಅಂಥದ್ದು. ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ದಟ್ ಈಸ್ ದಿ ಸ್ಟ್ರೆಂತ್. ಏನು ಬೇಡ. ನಮ್ಮ ರಾಜ್ಯದ ದೊರೆ ಸಿದ್ದರಾಮಯ್ಯ ಅವರು, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ಸಿಂಗಲ್ ಆಗಿ ಸಿಂಹ. ಅದು ಸಿಂಹನೇ. ಅದು ಯಾರೋ ಮಾಡಿದ ಎಡವಟ್ಟು ಖಂಡಿತ ಹೇಳ್ತಾನೆ. ಯಾರೂ ಒಪ್ಪೋದೇ ಇಲ್ಲ. ಅದು ಏನೋ ನಡೆದಿರೋ ಗೋಟಾಲ ಕೇಸು ಅದು. ಅವರು ಅಂತ ಕೈ ಬಾಯಿ ಕೆಡಿಸ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ. ಜೊತೆಯಲ್ಲಿರೋ ಸಹವಾಸದಿಂದ ಸನ್ಯಾಸಿನೂ ಕೆಟ್ಟ ಅಂತೇಳಿ, ಸಹವಾಸದಿಂದ ದೊರೆನೂ ಕೆಟ್ಟ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಯಾಚಿ ಬದುಕಲಿಕ್ಕೆ ಸಾಕು ಅನ್ನೋ ವ್ಯಕ್ತಿತ್ವ ಅದು ನಮ್ಮ ದೊರೆಯೇ. ನಿಜವಾಗ್ಲೂ ಹೇಳ್ತಾನೆ. ಮೂಡ ಕೇಸು ಅದು ಅಂತ ಮಾತಾಡ್ತೀವಲ್ವ ನಾವು, ಸೂಕ್ಷ್ಮದಲ್ಲಿ ಸೂಕ್ಷ್ಮ ತಗೊಂಡು ಹೋದ ಅಂದ್ರೆ ಇಷ್ಟು ವರ್ಷದ ರಾಜಕೀಯದಲ್ಲಿ ಹೆಚ್ಚು ಕಡಿಮೆ ಅವರು ಒಂದು 50 ವರ್ಷದಿಂದ ಇದ್ದಾರೆ. ಎಲ್ಲಿ ಅವ್ರು ಎಷ್ಟು ಬಾರಿ ಬಜೆಟ್ ಹಾಕಿದ್ದಾರೆ, ಅವ್ರ ಜೊತೆಲಿ ಬಂದಿರತಕ್ಕಂಥ ಸಮಕಾಲೀನರ ಆಸ್ತಿಗಳನ್ನ ನೋಡಿ, ಇವ್ರ ಆಸ್ತಿಗಳನ್ನ ನೋಡಿ, ಅವ್ರ ನಂತರ ಬಂದಿರೋರ ಆಸ್ತಿ ಇನ್ನೊಂದು ಅಂತ ನೋಡಿ. ಎಲ್ಲ ಹೇಳ್ಬಾರ್ದು ಅಷ್ಟೇ, ಸತ್ಯವೇ. ಅವರು ಮಾಡಿದ್ದಲ್ಲ, ಅವ್ರ ಜೊತೆಲಿ ಇರೋರ್ದು ಏನೋ ಮಾಡಿ ಅದನ್ನ ಬಂದು ಅದು ಚೆನ್ನಾಗಿ, ಅದು ದೊಡ್ಡ ಬುತ್ತಿ ಕೈ ಇಟ್ಬಿಟ್ಟು, ಇವ್ರ ಕೈ ಒಂದು 10 ರೂಪಾಯಿ ಕೈ ಇಟ್ಬಿಟ್ಟು ಅದು ಇವ್ರ ಹೆಸರನ್ನ ದೊಡ್ಡದಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಷ್ಟೇ. ತಪ್ಪೆ ಅಷ್ಟೇ. ಯಾರು ಮಾಡಿದವರು ತಪ್ಪೆ, ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದು. ಗ್ಯಾಂಗ್ ಕಟ್ಕೊಂಡೇ ಮಾಡಿರೋದು. ಅದು ಕೂಡ ನಮ್ಮದವರೇ ಮಾಡಿದಲ್ಲ. ದಂಡಯಾತ್ರೆ ಗ್ಯಾಂಗ್ ಕಟ್ಕೊಂಡೇ ಹೋಗೋದು. ಹೌದು, ಇಟ್ಸ್ ಅ ಪ್ಲಾನ್ಡ್. ಈ ಬ್ಯಾಂಕ್ ರಾಬರಿ ಇದೆಲ್ಲ ಕೇಳ್ತಿರ್ತೀರಲ್ವ, ಒಬ್ರು ಇಬ್ರು ಕೈಲಿ ಮಾಡ್ಲಿಕ್ಕೆ ಆಗುತ್ತೆ. ಮೋಸ ಮಾಡ್ಲಿಕ್ಕೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಗ್ಯಾಂಗ್ ಬೇಕು. ಅನ್ಯಾಯ ಮಾಡ್ಲಿಕ್ಕೆ ಗ್ಯಾಂಗ್ ಬೇಕು.
ಬಾಚ್ಕೊಳ್ಳೋಕ್ಕೆ ಗ್ಯಾಂಗ್ ಬೇಕು, ದೋಚ್ಕೊಳ್ಳೋಕ್ಕೆ ಗ್ಯಾಂಗ್ ಬೇಕು, ಬದುಕಲಿಕ್ಕೆ ಹುಲಿ ಥರ ಬದುಕಲಿಕ್ಕೆ ಸಿಂಗಲ್ ಆಗಿರ್ಬೇಕಾಗುತ್ತೆ. ಇದೇ ಸತ್ಯ. ಒಬ್ಬನೇ ಬಂದು ನಿಂತ್ಕೊಂಡು ಈ ಪರಿಸ್ಥಿತಿಯನ್ನ, ಈ ಬಿಸಿ ಮಳೆ ಗಾಳಿ ಚಳಿ ಏನ್ ಗುರುಜಿ ಅಂದೆ ನಿಂತ್ಕೋತಾನಲ್ವ ಅವನು, ಈಸ್ ಅ ಲೀಡರ್. ಆ ತಟ್ಕೊಂಡಿರೋವನೇ ಲೀಡರು. ಅದಕ್ಕೆ ಅವನಿಗೆ ಆ ಅವಾರ್ಡು ಕರೆದು ಕೆಲವು ಯೂನಿವರ್ಸಿಟಿಗಳಲ್ಲಿ 7 ಗೋಲ್ಡ್ ಮೆಡಲು ಹೊಡೆದ್ರಂತೆ ಅಂತ ಕೇಳ್ತಿರ್ತೀವಲ್ವ ಆ ಮಕ್ಕಳು. ಆಟೋ ಡ್ರೈವರ್ ಮಗ ಅಂತೆ, ಇದಂತೆ ಅದಂತೆ, ಈ ಥರದ್ದು ಹೊಡೆದ್ರಂತೆ. ಅವನೊಬ್ಬನೇ ಮಕ್ಕಳೇ, ಅವ್ನಿಗೆ ಯಾರು ಇಲ್ಲ, ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ದುಡ್ಡಿಲ್ಲ, ಹೆಸರಿಲ್ಲ, ರೆಕಮೆಂಡೇಶನ್ ಇಲ್ಲ, ಯಾರ ಹತ್ರನೂ ಹೋಗಿಲ್ಲ. ಅವನಿಗೆ ನಂಬಿಕೆ ಇತ್ತು ನಾನು ಗೆಲ್ತೀನಿ ಅಂತ. ಅದನ್ನು ನಂಬಿದ್ದಕ್ಕೆ ಅವ್ನು ಗೆದ್ದಿದ್ದು. ಆದರೆ ನಮಗೆ ನಂಬಿಕೆ ಇಲ್ಲ. ತುಂಬ ಜನ ಯಾಕೆ ಸೋಲ್ತಿರೋ ಗೊತ್ತಿರೋ, ಐ ಡೋಂಟ್ ಹ್ಯಾವ್ ಟೈಮು, ವೈ ಐ ಮಿಸ್ಡ್ 1%, 2 ಮಾರ್ಕ್ಸಲ್ಲಿ ಹೋಯ್ತು. ಯಾಕೆ ನಿಮ್ಮ ಜೊತೆಲಿ ಬ್ಯಾಚಲ್ಲಿ ಎಕ್ಸಾಮ್ ಬರ್ದವ್ರು ಪಾಸ್ ಆಗಿಲ್ವಾ, ಸೆಲೆಕ್ಷನ್ ಆಗಿಲ್ವಾ? ಕೆಲವಿದ್ದಾವೆ ಬಿಡಿ ಎಕ್ಸಾಮ್ಸ್. ಇಟ್ ಇಸ್ ಅ ನಂಬರ್ 1 ಫ್ರಾಡ್. ನಮ್ಮ ಕರ್ನಾಟಕದಲ್ಲೇ ಕೆಲವೊಂದು ಎಕ್ಸಾಮ್ಸ್ ಇದ್ದಾವೆ, ಹೆಸರು ಹೇಳೋಕೆ ಇಷ್ಟ ಇಲ್ಲ, ಸುಮ್ಮನೆ ಆಮೇಲೆ ಅದಕ್ಕೊಂದು ನೋಟಿಸ್ ಬರುತ್ತೆ. ಅದೇನೋ ದಾರಿಲೋಗ ಮಾರಮ್ಮ ಮನೆ ಗಂಟ ಬಾರಮ್ಮ ಅಂತ ನನಗೆ ಯಾಕೆ ಬೇಕಮ್ಮ? ಮಾಡೋದೆಲ್ಲ ಅನಾಚಾರ, ನಮ್ಮನ್ನ ಯಾಕೆ ಹುಡ್ಕೊಂಡು ಬರ್ಬೇಕು? ಅದಕ್ಕೆ ಹೇಳ್ತಿದ್ದಾನೆ ಮಕ್ಕಳೇ. ಇದಾವೆ ಆ ಥರದ್ದು. ಬಟ್ ತುಂಬಾ ಒಳ್ಳೇದಿದೆ. ಯಾವುದೋ 1-2-3 ಬಿಡಿ, ಇರಬೇಕು ಅಂಥದ್ದೊಂದು ಇರಬೇಕು. ನಮಗೆ ಉಳಿಪೆಟ್ಟು ಇರಬೇಕು. ಓ ಇಂಥದ್ದಿದೆ, ನಾನು ಇನ್ನೆಷ್ಟು ಪರಿಶ್ರಮ ಪಡಬೇಕು. ನಾನು ಮಂಜುನಾಥನೊಬ್ಬನೇ, ಒಬ್ಬನೇ ನಾನೊಬ್ಬನೇ. ನಮಗೆ ನಂಬಿಕೆ ಇಲ್ಲ ಮಕ್ಕಳೇ. ನಾವು ಹುಡುಕುವುದು ಏನು ಗೊತ್ತೇ, ಈ ಕೋರಿಕೆಗಳಲ್ಲಿ ಅದಿಲ್ಲ ಇದಿಲ್ಲ. ಸರಿ, ಶಾರುಖ್ ಖಾನ್ ಮಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದಾನ ಹೇಳಿ? ಅಮಿತಾಬ್ ಬಚ್ಚನ್ ಮಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದಾನ? ಸಚಿನ್ ತೆಂಡೂಲ್ಕರ್ ಮಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದಾನ? ಗವಾಸ್ಕರ್ ಮಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದಾನ? ಧೀರುಭಾಯ್ ಅಂಬಾನಿ ಮಗ ಅನಿಲ್ ಅಂಬಾನಿ ಮಹಾ ಬುದ್ಧಿವಂತ ಅಂತ ಹೇಳ್ತಿದ್ರು, ಅವನು ಆಗ್ಬಿಟ್ಟಿದಾನ? ಆವ್ರೇಜ್ ಮಟ್ಟಂ ಬುದ್ಧಿ ಮುಖೇಶ್ ಅಂಬಾನಿ, ನೆನ್ಪಿಟ್ಕೊಳ್ಳಿ. ಅನ್ ಆವ್ರೇಜ್ ಮ್ಯಾನ್ ಬಿಕಮ್ ಎ ಸಿಂಗಲ್ ಸಿಂಹಂ ಲಯನ್. ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದು ಸುಮ್ಮನೆ ಅನ್ನಲ್ಲ. ಇವತ್ತು ನೋಡಿ, ಆ ಡೀಪ್ ಸೀಕ್ ಅನ್ನತಕ್ಕಂಥ ಒಂದೇ ಒಂದು ಕಂಪ್ನಿ ಏನು ಕಟ್ಟಿದಾನಲ್ವಾ ಹುಡುಗ, 40 ವರ್ಷದ ಹುಡುಗ, ಸಿಂಗಲ್ ಮ್ಯಾನ್ ಆರ್ಮಿ. ಅದು ಸಿಂಗಲ್ ಮ್ಯಾನ್ ಆರ್ಮಿ. ಓ ಯಾರೂ ಇಲ್ಲದೆ ಎದ್ದು ಬಂದು ನಿಲ್ಲೋ ತಾಕತ್ತಿದೆಯಲ್ಲ ಮಕ್ಕಳು, ಅದು ಕೊಡೋ ಕಿಕ್ ಬೇರೆ, ಅದು ಕೊಡೋ ಖುಷಿ ಬೇರೆ. ಹೌದು, ಯಾರ್ದೋ ಬ್ಯಾಕ್ಗ್ರೌಂಡು, ಯಾರ್ದೋ ರೆಕಮೆಂಡೇಶನು, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ ಈ ಬುರುಡೆಕಾಯಿ ಬೂದುಗುಂಬಳಕಾಯಿ ಕತೆಗಳೆಲ್ಲ ಇಟ್ಕೊಂಡು ಕೆಲವ್ರು ಕೂತ್ಕೋತಾರೆ. ನಡೆದಿದೆ ನನ್ನ ಮೇಲೂ. ನಾನು ನಿಮ್ಮ ಹತ್ರ ಮುಚ್ಚಿಡೋದೇನಿದೆ? ಫಸ್ಟು ಅಟ್ಯಾಕೆ ನನ್ನ ಜಾತಿ ಮೇಲೆ ನಡೆದಿದೆ. ಅದು ನನ್ಗೆ ಇವತ್ತಿಗೂ ಗೊತ್ತಿದೆ. ಬೇಕಿಲ್ಲ. ಯಾಕೆ ನಾನು ವಾಹಿನಿಗಳಲ್ಲಿಲ್ಲ ಅನ್ನೋದಕ್ಕೆ ಅತಿ ದೊಡ್ಡ ಕಾರಣ, ಮೊದಲ ಟಾಪ್ 10 ಕಾರಣಗಳಲ್ಲಿ ಇದೊಂದು. ಎರಡನೇದು ನನ್ನ ಬಿಳಿ ಆಣೆ, ನನ್ನನ್ನು ಸಾಕೋಕ್ಕಾಗಲ್ಲ. ಐ ಕೆನಾಟ್ ಕಾಂಪ್ರಮೈಸ್. ಏನೋ ಹೇಳು, ಏನೋ ಬುರುಡೆ ಹೇಳು, ಏನೋ ಒಂದು ವೇಷ ಹಾಕ್ಕೊಂಡು ಏನೋ ಒಂದು ಕಾಂಟ್ರವರ್ಸಿ ಹೇಳ್ಬಿಡು. ಆಯಾ ಚಾನಲ್ಗೆ ಸಂಬಂಧಪಟ್ಟಂಥದ್ದು ಕಾಂಟ್ರವರ್ಸಿಗಳು 100 ಇರ್ತವೆ. ಇಂಥ ವ್ಯಕ್ತಿಗಳು ಇದು ಮಾಡು ಅದು ಮಾಡು. ಸಲ್ಯೂಟ್ ಟು ಯು. ಸಿಂಗಲ್ ಆಗಿರ್ತಾನೆ, ನಂದೊಂದು ಚಾನಲ್ ಇದೆ, ಸಾಕು, ನೆಮ್ಮದಿಯಾಗಿ ನನಗೇನು ಬೇಕೋ ಹೇಳ್ತಾನೆ. ನನ್ನ ಆ ಒಂದು ಮಾತುಗಳಿಗೆ ಸಂಬಂಧಪಟ್ಟಂಥ ಒಂದು ಫಾಲೋವರ್ಸ್ ಇದ್ದಾರೆ, ಅಷ್ಟು ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಸಿಂಗಲ್ ಆಗೇ ಇದ್ದಾನೆ. ನಾನು ಗೆದ್ದಿದ್ದೇನೆ ಮಕ್ಕಳು, ನಿಮ್ಮ ಪ್ರೀತಿನ ಗೆದ್ದಿದ್ದಾನೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಐ ಆಮ್ ಹ್ಯಾಪಿ ಟು ಬಿ ಅಲೋನ್. ಬಿ ಅಲೋನ್ ಟು ಬಿ ಹ್ಯಾಪಿ. ರವಿ ಮಾಮ ಥರ ಡನ್. ಹೌದು, ಇದನ್ನ ನೆನ್ಪಿಟ್ಕೊಳ್ಳಿ. ಯಾರ್ದೋ ಬ್ಯಾಕ್ಗ್ರೌಂಡಿಂದ ತುಂಬ ದಿನ ಬದುಕಲಿಕ್ಕೆ ಆಗೋಲ್ಲ, ಬಿದ್ದೋಗ್ತೀರಿ. ಬ್ಯಾಕಪ್ ಇಂದ ತುಂಬ ದಿನ ಹೌ ಲಾಂಗ್ ಯು ವಿಲ್ ಪುಷ್. ಮೊದಲಿಂದಲೇ ಅಭ್ಯಾಸ ಮಾಡಿದ್ರಿ ಅಂದರೆ ನೀವಾಗಿ ಬದುಕಲಿಕ್ಕೆ. ಮೊನ್ನೆ ಕೂಡ ಒಂದು ತಂದೆ ಮಗ ಬಂದಿದ್ದಾರೆ. ಇಬ್ರು ಮಾತಾಡಕ್ ಬಿಡ್ಬೇಡಿ, ಅವ್ನು ಮಾತಾಡ್ಲಿ ಅಂತೆ. ಮತ್ತೆ ಅವರೇ ಮಾತಾಡಕ್ ಬಿಡ್ಬೇಡಿ. he has done M.Tech. let him speak, let him what he wants. ನನಗೇನು ಬೇಕು ಅಂತ ಕೇಳು ಮಗು, ಇದೆಯಾ ನೋಡೋಣ. ನನಗಿದು ಬೇಕು ಅಂತ ಕೇಳು, ಇದೆಯಾ ನೋಡ್ತೇನೆ ಅಂತ. ಭವಿಷ್ಯ ಹೇಳಿ, ಭವಿಷ್ಯ ಹೆಂಗಿದೆ ಹೇಳಿ, ನಿನಗೆ ಹೆಂಗ್ ಬೇಕೋ ಹಂಗೆ ಬದುಕ್ಬೋದು. ಇದೇ ಸತ್ಯ. ಹಾಳಾಗಿ ಬದುಕ್ತೇನೆ ಅಂದ್ರೆ ಹಾಳಾಗಿ ಬದುಕ್ಬೋದು, ಹಾಳಾಗಿ ಹೋಗ್ತೇನೆ ಅಂತ ಬದುಕಿದ್ರು ಹಾಳಾಗಿ ಹೋಗ್ಬೋದು. ಬರೀ ಹಾಳಾಗೇ ಇರ್ತಾನೆ ಸ್ವಾಮಿ. ಇವತ್ತು ನೋಡಿ, ನಮ್ಮ ಸರ್ಕಾರ ಬಜೆಟ್ ಅಲ್ಲಿ MSMEಗೆ ಏನೇನೋ ಬೆನಿಫಿಟ್ಸು, ಇನ್ನೊಂದು ಪುಷಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ. ತಗೊಳ್ಳಿ, ಚಾಲೆಂಜ್ ತಗೊಳ್ಳಿ.
ಸಾವಿರಾರು ಸ್ಟಾರ್ಟಪ್ ಆಗಿದ್ದಾವೆ. ನಿಮ್ಮ ಕನಸುಗಳನ್ನು ಅಲ್ಲಿ ತಗೊಂಡೋಗಿ ಕೃಷಿ, ಉತ್ಪಾದನೆ, ಜವಳಿ, ಹತ್ತಿ, ಈ ಥರ ತುಂಬ ಇದೆ. ಇಲ್ಲ, ನಾವು ಹೋಗಲ್ಲ, ನಾವು ಮಾಡೋಲ್ಲ. ನಮಗೆ ಬ್ಯಾಕಪ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನಮಗೆ ಓದಿಲ್ಲ, ನಮಗೆ ಡಿಗ್ರಿಗಳಿಲ್ಲ, ನಮ್ಗೆ MBAಗಳಿಲ್ಲ, ನಮಗೆ ಬ್ಯಾಂಕ್ ಲೋನ್ ಕೊಡಲಿಲ್ಲ. ನೀವೇನಾದರೂ ಆರಂಭ ಮಾಡಿದ್ರಲ್ವ, ಅದನ್ನ ತೋರಿಸಿದ್ರಲ್ವ ಬ್ಯಾಂಕ್ ಲೋನ್ ಕೊಡೋದು, ಇನ್ನೊಬ್ಬರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಫಂಡ್ ಕೊಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ನೀವೊಂದು ರ್ಯಾಂಕ್ ಹೊಡೆದಿದ್ರಲ್ವ, ನಿಮ್ಮ ಮಾಸ್ಟರ್ ಒಂದು ಒಳ್ಳೆ ನೋಟ್ಸ್ ಪ್ರಿಪೇರ್ ಮಾಡಿ ತಗೊಬಂದು ಕೊಡೋದು, ಇನ್ನೊಂದು ಪೆನ್ ಕೊಡೋದು, ಇನ್ನೊಂದು ಬ್ಯಾಗ್ ಕೊಡೋದು. ದಿಸ್ ಬಾಯ್ ಇಸ್ ಗ್ರೇಟ್, ದಿಸ್ ಬಾಯ್ ಇಸ್ ಕ್ರ್ಯಾಕಿಂಗ್ ನಂಬರ್ಸ್, ಸೊ ಎಕ್ಸ್ಟ್ರಾ ನೋಟ್ಸು, ಎಕ್ಸ್ಟ್ರಾ ಅವರೇ ಬರ್ತಾರೆ ಹುಡುಕೊಂಡು. ನೀವು ಡಿಸ್ಟ್ರಿಕ್ಟ್ ಹೊಡೀರಿ, ಸ್ಟೇಟ್ ಬಿಗ್ ಈಸ್ ಎಲ್ಲ ಬರ್ತಾರೆ ನಿಮಗೆ. ನೀವು ಸ್ಟೇಟ್ ಹೊಡೀರಿ, ನ್ಯಾಷನಲ್ ಅವ್ರು ಬರ್ತಾರೆ. ನೀವು ನ್ಯಾಷನಲ್ ಹೊಡೀರಿ, ಇಂಟರ್ನ್ಯಾಷನಲ್ ಹೊರಟೆ ಹೋಗ್ಬಿಡ್ತೀರಿ. ನಿಮ್ಮನ್ನು ಕೇಳೋದೇ ಬೇಕಿಲ್ಲ. ನೀವು ತಯಾರಿಲ್ಲ, ನಿಮಗೆ ಬ್ಯಾಕ್ಗ್ರೌಂಡ್ ಬೇಕು. ಬ್ಯಾಕ್ಗ್ರೌಂಡ್ ಯಾರಿಗೆ ಬೇಕು ಗೊತ್ತಾ? ಇಂಥ ಎಡವಟ್ಟು ಕೆಲಸಗಳು ಮಾಡಲಿಕ್ಕೆ ಬೇಕು. ಗ್ರೂಪ್ ಕಟ್ಕೊಂಡು ಬರೋದೇ ಹಂದಿಗಳು, ನೆನ್ಪಿಟ್ಕೊಳ್ಳಿ. ಹಂದಿಗಳ ಗ್ರೂಪಲ್ಲಿ ಬರೋದು, ಪೆದ್ದುಗಳ, ಕಳ್ರೆ, ದರಡೆಕೋರ್ರೆ, ತುಂಬ ಜನ ನೋಡಿ. ಗ್ರೂಪಲ್ಲಿ ಬರೋದೆಲ್ಲ ಬೇಜಾರು ಮಾಡ್ಕೋಬೇಡಿ, ಕೆಲವು ಇದಾವೆ, ಇರ್ಲಿ. ಪರಮವೀರ ಚಕ್ರ ತಗೊಳ್ಳೋದು ನೀವೊಬ್ರೆ, ಪದ್ಮಭೂಷಣ, ಭಾರತ ರತ್ನ, ವಾಟ್ ಎವರ್. ಗ್ರೂಪಲ್ಲಿ ಹೋಗಿ ಸ್ಯಾಲ್ರಿ ತಗೊಳ್ಳಲ್ಲ, ಗ್ರೂಪಲ್ಲಿ ಹೋಗಿ ಇಂಕ್ರಿಮೆಂಟ್ ತಗೊಳ್ಳಲ್ಲ, ಪ್ರಮೋಷನ್ ತಗೊಳ್ಳಲ್ಲ ರೀ. ನೀವು ತಗೊಳ್ಳೋದು ದಿಸ್ ಇಸ್ ಯು. ಇದು ನೀವು ಮಂಜುನಾಥನೊಬ್ಬನೇ, ನಂಜುಂಡೇಶ್ವರನೊಬ್ಬನೇ, ಮಾದೇಶ್ವರನೊಬ್ಬನೇ, ನನ್ನ ಮುರುಡೇಶ್ವರ ಒಬ್ಬನೇ. ಹೌದು, ಇದು ನೀವು ನಂಬ್ತಿಲ್ಲ, ನಮ್ಗದಿಲ್ಲ, ಇದಿಲ್ಲ, ಹೀಗೇ ಹೇಳ್ತಾ ಕೂತು ಬಿಟ್ಟಿದ್ದೀರಿ ಮಕ್ಕಳೇ. ಈ ಹಂದಿಗಳ ಗ್ರೂಪ್ ಆಗಿ, ಈ ಕತ್ತೆಗಳೇ ಗ್ರೂಪ್ ಆಗಿ, ಈ ನಾಯಿಗಳ ಗ್ರೂಪ್ ಆಗಿ ಬರೋದು. ಸಿಂಹ ಯಾವತ್ತಿದ್ರು ಸಿಂಗಲ್ ಆಗಿ ಬರುತ್ತೆ, ಸಿಂಪಲ್ ಆಗಿ ಬರುತ್ತೆ. ಅದರ ವಾಕು ನೋಡಿ, ಅದರ ನಡೆ ನೋಡಿ, ಆ ರೀತಿ ಯೋಚನೆ ಮಾಡಿ. ಸುಮ್ಮನೆ ಯಾರನ್ನೂ ಹೇಳ್ಕೊಳ್ತಾ ನೀವು ಒಬ್ಬರೇ ನಡೆಯಲು ಆರಂಭ ಮಾಡಿ ಮಕ್ಕಳ. ನಡಿಲಿಕ್ಕೂ, ತಿನ್ಲಿಕ್ಕೂ, ಎಲ್ಲದಕ್ಕೂ ಒಬ್ರು ಇರಬೇಕು ನಿಮಗೆ. ನಾನು ನಡೀತೇನೆ, ನನ್ಗೆ ಯಾರೂ ಇಲ್ಲ. ತುಂಬ ಜನ ನೋಡ್ತಾನೆ, ತುಂಬ ಒಂಥರ ಒತ್ತಡಕ್ಕೆ, ನಂಗೆ ಯಾರೂ ಇಲ್ಲ ಗುರುಗಳೇ. ಯಾರು ಬೇಕು? ಅಮ್ಮ ಇಲ್ಲ ಗುರುಗಳೇ. ನನ್ನ ಹೆಂಡತಿ ಇದ್ದಿದ್ರೆ, ನನ್ನ ಗಂಡ ಇದ್ದಿದ್ರೆ, ಅವೆಲ್ಲ ಏನೂ ಇಲ್ಲ. ನೀವಿದ್ರೇನೆ ಲೋಕ. ಅದು ನೀವೇ ಮಂಜುನಾಥ. ನನ್ನ ಮಾತು ಕೇಳಿ. ನನ್ನ ಸುಮ್ಮನೆ ಈ ಥರದ ಕಾರಣಗಳು ಇದೆಲ್ಲ ಮಾಡೋದು ಇಂಥ ಎಡವಟ್ಟು ವ್ಯಕ್ತಿಗಳಿಗೆ ಬೇಕು. ಗುಂಪುಗಾರಿಕೆ, ಗುಂಪು ಪ್ರಚೋದನೆಗೆ. ಹೌದು, ಗುಂಪು ಪ್ರಚೋದನೆಗೆ. ಗುಂಪಿನಲ್ಲಿ ಗೋವಿಂದ ಆಗೋಕೆ ಇಷ್ಟೇ ಹೇಳ್ತಾನೆ. ಬೇಜಾರಾಗಬೇಡಿ. ನೀವು ಗುಂಪಿನಲ್ಲಿ ಗೋವಿಂದ ಆಗಬೇಕಾ, ಗುಂಪಿನಿಂದ ಹೊರಗಡೆ ಬಂದು ನಿಲ್ಲೋ ಸಿಂಹ ಆಗಬೇಕಾ? ಡಿಸಿಷನ್ ಇಸ್ ಯೋರ್ಸ್. ಇರಲಿ ಬಿಡಿ ಗುರುಗಳೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಈ ವಾರದ ಪಂಚಾಂಗ ನೋಡೋಣ, ವಾರ ಭವಿಷ್ಯ ನೋಡೋಣ. ಮೇಷರಾಶಿ. ಕುಜ ವಕ್ರನೇ, ಬುಧನ್ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಶೇಕಿಂಗ್. ನಮ್ಮ ಧೈರ್ಯ, ಉತ್ಸಾಹ, ಇನ್ನೊಂದು ಶೇರ್ಪೇಟೆ ನೋಡಿ, ಅಲ್ಲೊಂದು ಕದಲಿಕೆ ನಡೆದಿದೆ. ಅದು ಹೆಂಗ್ ಮಾಡಿದ್ರು ಅದೊಂದು ಇದ್ದಿದೆ. ನಾವು ಅಲ್ಪತೃಪ್ತರು, ಎಷ್ಟು ಕೊಟ್ಟರು ನಾವು ತೃಪ್ತಿ ಪಡಲ್ಲ. 12 ಲಕ್ಷ ಸುಮ್ಮನೆ ಏನಲ್ಲ ಬಜೆಟ್ ಕೊಟ್ಟಿರೋದು. ಕಡಿಮೆ ಅಂದರೂ 70,000ದಿಂದ 1 ಲಕ್ಷದವರೆಗೂ ನಾವು ಸೇವ್ ಮಾಡ್ಬೋದು. 12 ಲಕ್ಷ ನಮಗೆ ಇನ್ಕಮ್ ಟ್ಯಾಕ್ಸ್ ಒಂದು ರಿಬೇಟ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಎಷ್ಟೋ ಒಂದು ದೊಡ್ಡ ವರ್ಷಕ್ಕೆ ಒಂದು ಫೀಸು, ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಸೇವಿಂಗ್ಸ್ ಕೊಡ್ತಾರೆ. ವರ್ಷಕ್ಕೆ
ಅದನ್ನು ತಗೊಂಡೋಗಿ ಹಾಕಿಟ್ರು ಕೂಡ ಅವ್ರಿಗೊಂದು 20 ವರ್ಷ ಪ್ರತಿ ವರ್ಷ 70 ಸಾವಿರ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಗೋಲ್ಡ್ ETF ಬಾಂಡಲ್ಲಿ ಈ ಥರದಲ್ಲಿ ಫಿಕ್ಸೆಡ್ ಮಾಡಿಡಿ. ವರ್ಷಕ್ಕೊಮ್ಮೆ ನೋಡಿ, ಒಂದು 10 ವರ್ಷಕ್ಕೆಲ್ಲ 20 ವರ್ಷಕ್ಕೆ, ಇಲ್ಲ 10 ವರ್ಷನೇ ಅಂದ್ಕೊಳ್ಳಿ. ನಮ್ಮ ಮಗು ಈಗ 10 ವರ್ಷ, ಇಲ್ಲ ನಮ್ಮ ಮಗು 1 ವರ್ಷ, 20 ವರ್ಷ ಹಾಕ್ತೇನೆ ಅಂತ ಆವ್ರೇಜ್ಲಿ 1 ಲಕ್ಷ ಹಾಕ್ತಾ ಬನ್ನಿ ವರ್ಷಕ್ಕೆ. ನೀವು ನೋಡಿ, ನೀವು ನಿಮ್ಮ ಲೈಫ್ ಕವರೇಜು, ಸೋ ಮೆನಿ ಥಿಂಗ್ಸ್ ಹುಡುಕೋದೆ. ಮೇಷರಾಶಿ ಈ ವಾರವೂ ಹುಡುಕಾಟವೇ. ಚಂದ್ರ ರಾಹು ಬೇರೆ 12ನೇ ಮನೆ. ಆಕಸ್ಮಿಕ ದೈವ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಗಂಗಾ ಸ್ನಾನ, ಪ್ರಸಾದ ಸೇವನ ಹುಡುಕಿ ಬರುತ್ತೆ. ಯಾರು? ಪುಣ್ಯಾತ್ಕಿತ್ತಿ ಸಂಧ್ಯಮ್ಮ ನಮ್ಮ ಗುರುಜಿಗೆ ಅಂತ ಹೇಳಿಬಿಟ್ಟು ಸರಿ ಬೈದೆ. ಪೂರ್ಣ ಕುಂಭಕ್ಕೆ ಹೋಗಿ ಸ್ನಾನ ಮಾಡಿ 3 ಬಾರಿ ನೋಡಿ ಗುರುಜಿ ಅಂತ ಹೇಳ್ಬಿಟ್ಟು ಗಂಗಾ ತೀರ್ಥ ಪ್ರಸಾದ ಎಲ್ಲ ತಗೊಬಂದ್ಬಿಟ್ಟಿದೆ. ನನ್ನ ಧರ್ಮವೇ ನನ್ನನ್ನು ಹುಡ್ಕೊಂಡು ಬಂದಿದ್ದಮ್ಮ. ಆಸೆ ಇತ್ತು ತಾಯಿ, ಹೋಗ್ಬೇಕು ನಿಜವೇ. ಎಲ್ಲೋ ಕೆಲವೊಂದು ನೋವುಗಳಿದೆ. ಹೋಗೋಕೆ ಏನೋ ಒಂದು, ಅಮ್ಮನೇ ನೋಡಿಲ್ಲ, ಅಮ್ಮನಿಗೆ ಸ್ನಾನ ಮಾಡಿಸಿಲ್ಲ, ಅಮ್ಮನಿಗೆ ದರ್ಶನ ಮಾಡಿಲ್ಲ, ನಾನೇನು ನೋಡ್ಬರೋದು ಅನ್ನೋ ಎಲ್ಲೋ ಒಂದು ಸಂಕಟ ಇದೆ ಪುಟ್ಟ. ನೋಡಿದ್ರೆ ದೈವವೇ ನಿನ್ನ ಕರೆಸಿ ಕಳಿಸ್ಕೊಟ್ಟಿದೆ ಅಂತ. ಅಷ್ಟೇ ಮಕ್ಕಳೇ. ನೋಡಿ, ಹುಡುಕೊಂಡು ಬಂದಿದ್ದ ಮೇಷಕ್ಕೂ ಅಂಥದ್ದೊಂದು ಸುಯೋಗಂ. ದೂರದ ವ್ಯವಹಾರ, ದೂರದ ಕೆಲಸಗಳಲ್ಲಿ ಜಾಗ್ರತೆ. ಅಪವಿತ್ರ ಕೆಲಸ ಕಾರ್ಯಗಳಿಗೆ ಹೋಗ್ಬೇಡಿ. ಚಂದ್ರ ರಾಹು ಸೇರಿದಾಗ ಮನಸ್ಸು ವಿಚ್ಛಿನ್ನ, ಪ್ರಕ್ಷುಬ್ಧ, ಕರ್ಕೊಂಡು ಹೋಗ್ಬಿಡುತ್ತೆ. ಎಚ್ಚರಿಕೆ. ವೃಷಭ ರಾಶಿ ಬ್ಯೂಟಿಫುಲ್ ವಾರ. ಶುಕ್ರ ರಾಹು ಜೊತೆ ಮಹಾಲಕ್ಷ್ಮಿ ಯೋಗ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಕ್ಸ್ಪೋರ್ಟು, ಇಂಪೋರ್ಟು, ಇಂಟೀರಿಯರು, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಕಲಾಜೀವನ ಅದ್ಭುತವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ ತುಂಬ ಅದ್ಭುತವಾಗಿದೆ. ವಾಹನಗಳು, ಬಂಗಾರ, ಬೆಳ್ಳಿ, ಅಲಂಕಾರ, ವಸ್ತ್ರ, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಹೋಮ, ಹವನ, ಯಜ್ಞಕುಂಡ, ದೈವಿಕ ಕಾರ್ಯ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಸು. ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ. ಕರ್ಕಾಟಕ ರಾಶಿ ಚಂದ್ರ ಭಾಗ್ಯದಲ್ಲಿ, ಶುಕ್ರನ ಜೊತೆ, ರಾಹು ಜೊತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ಗುರು ಬೇರೆ ಲಾಭದಲ್ಲಿರೋದ್ರಿಂದ ತೊಂದರೆಗಳೇನಿಲ್ಲ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರಗಳು ಸ್ವಲ್ಪ ಜಾಗರೂಕತೆ ಅಷ್ಟೇ. ಮನೆ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ. ಮೂರ್ಖತ್ವದ ವ್ಯಕ್ತಿಗಳಿಂದ ನಷ್ಟ ಹೋಗ್ತೀರಿ. ನಿಮ್ಮನ್ನು ಮೂರ್ಖರು ಮಾಡಿಬಿಡ್ತಾರೆ ಕೆಲವೊಂದು ಸಮಯ. ಹಾಗೆ ದಡ್ಡತನಕ್ಕೆ ತಳ್ಳಿಬಿಡುತ್ತೆ. ಜಾಗ್ರತೆ. ನಮ್ಮನ್ನು ಹಾಗೆ ಶನಿ ಅಷ್ಟಮದಲ್ಲಿ ಇದೆಯಲ್ಲ, ಅವ್ರು ಹೇಳೋ ಮಾತು ಸರಿ ನಂಬಿಸ್ಬಿಡ್ತಾರೆ. ಅದೊಂದು ಎದುರುಗಡೆ ವ್ಯಕ್ತಿಗಳ ಜೊತೆಯಲ್ಲಿ ಗೊತ್ತಿಲ್ಲದ ಮಾಡ್ಲಿಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲದೆ ಇರುವುದು ಮಾಡಬೇಡಿ. ಸಿಂಹರಾಶಿ ಚೆನ್ನಾಗಿದೆ. ಸೂರ್ಯ 6ನೇ ಮನೆ. ಧೈರ್ಯಂ, ಸ್ಥೈರ್ಯಂ, ವಿಕ್ರಮಂ, ವಿಜಯಂ. ಅದರಲ್ಲೂ ಬುಧ 6ನೇ ಮನೆ. ವಿಪರೀತ ರಾಜಯೋಗ. ಆಮದು, ರಫ್ತು, ಮೆಡಿಸನ್ನು, ಕೆಮಿಕಲ್ಲು, ರಸಗೊಬ್ಬರ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಕನ್ಯಾ ರಾಶಿ ತುಂಬ ಶುಭ ಸುದ್ದಿಗಳನ್ನು ನೋಡ್ತೀರಿ. ಶುಕ್ರ ಮೂವ್ಮೆಂಟ್ ಆಗ್ಬಿಟ್ಟಿದೆ ಸಪ್ತಮದಲ್ಲಿ. ನಿಮ್ಮ ಅಂದವೇ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ, ಹಿನ್ನಡೆ ಆದರೂ ಅಲಂಕಾರ, ಓರಣ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಕುಣಿತ, ಮೋಜು, ಮಸ್ತಿ, ಆಲಯ, ಆಗಮ, ದೇವರ ಕಾರ್ಯಗಳು, ದೇವರ ಪೂಜೆಗಳು, ದಾನ, ಧರ್ಮಗಳು, ಇದಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ವಿಶೇಷ ಪ್ರಗತಿ. ಇನ್ನು ತುಲಾರಾಶಿ ತುಂಬ ವಿಶೇಷ ಆಗಿರತಕ್ಕಂಥ ಒಂದು ವಾರ. ರಾಶಿಯಾಧಿಪತಿ 6ನೇ ಮನೆಯಲ್ಲಿರೋದನ್ನ ಒಂದು ಸ್ವಲ್ಪ ಓಡಬೇಕಾಗುತ್ತೆ. ಆದರೂ ರಾಹು 6ನೇ ಮನೆಯಲ್ಲಿರೋದ್ರಿಂದ ಯಥೇಚ್ಛ ನೀವು ಎಷ್ಟು ಓಡ್ತೀರೋ ಅಷ್ಟು ದುಡ್ಡು ಉಂಟು. ಬಟ್ ಅದು ತಗೊಂಡೋಗಿ ಅನ್ಯಾಯದ ಪಾಲು, ಅಧರ್ಮದ ಪಾಲು, ಇಲ್ಲ ಬೇರೆ ಅಡ್ಡದಾರಿಯ
ವ್ಯವಹಾರ, ಆಲೋಚನೆ, ಎಂಜಾಯ್ಮೆಂಟು ಈ ಥರದಕ್ಕೆ ಏನಾದರೂ ಮಾಡಿಬಿಡ್ತಾನೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಖರ್ಚು ವೆಚ್ಚಗಳು, ಎಲ್ಲೋ ಒಂದು ನೈತಿಕತೆ ಮೀರಿ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಅನ್ನತಕ್ಕಂಥ ಸಂಬಂಧಗಳನ್ನು ಎಳ್ಕೊಂಡು ಬರುತ್ತೆ, ಗೊತ್ತಾಗೋಲ್ಲ. ಎಚ್ಚರಿಕೆ ಎಚ್ಚರಿಕೆ, ಅದೊಂದು ನೋಡ್ಕೊಳ್ಳಿ, ಮಿಕ್ಕಂತ ಯಾವುದೇ ತೊಂದರೆ ಇಲ್ಲ. ವೃಶ್ಚಿಕಂ ಗೌರವಂ. ಸಪ್ತಮೇ ಪೂರ್ವ ಪುಣ್ಯ ಸ್ಥಾನ. ಪಂಚಮದಲ್ಲಿ ಶುಕ್ರ ರಾಹು ಇದ್ರೆ ಮಕ್ಕಳಿಂದ, ಮಕ್ಕಳಿಗೋಸ್ಕರ, ಮಕ್ಕಳ ವಿಚಾರ, ಮಕ್ಕಳ ಅಭ್ಯುದಯ, ಮಕ್ಕಳಿಂದ ಆನಂದ, ಮನೆಯವರಿಂದ ಆನಂದ, ಮನೆಯಲ್ಲಿ ಒಂಥರ ನಗೆ, ಖುಷಿ, ಓಡಾಟ, ಸುತ್ತಾಟ, ಮೋಜಾಟ, ಆನಂದದ ಒಂದು ಸಾಗರವನ್ನ ನೋಡತಕ್ಕಂಥ ಒಂದು ವಾರವಾಗಿರುತ್ತೆ. ಒಂದು ಚೂರು ಓಡಬೇಕಷ್ಟೆ. ಕುಜ ಅಷ್ಟಮ ಅಲ್ವಾ, ಸೊ ದಣದು ಬಿಟ್ಟು ತಗೋಬೇಕು ಮೆಡಲು. ಓಡಿಬಿಟ್ಟು ತಗೋಬೇಕು. ಮತ್ತೆ ಕುತ್ಕೊಂಡಿದ್ರೆ ಕರಗ್ ಬಿಡ್ತೀವಪ್ಪ, ಆಗೋದೇ ಇಲ್ಲ. ಬೆವರು ಸುರಿಸಿದ್ರೇನೆ. ನೀವು ಎಷ್ಟು ಬೆವರು ಸುರಿಸ್ತೀರೋ ಅಷ್ಟು ರಿವಾರ್ಡು. ಡಬಲ್ ಎಕ್ಸ್ ಪೇಮೆಂಟ್. 8 ಅವರ್ ದುಡಿದ್ರೆ 8 ಅವರ್ ಸಂಬಳ, 16 ಅವರ್ ದುಡಿದ್ರೆ 16 ಅವರು ಪೇಮೆಂಟ್ ಬರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಎಂಜಾಯ್. ಇನ್ನು ಧನುಸು ರಾಶಿ, ನಿಮಗೂ ಅಷ್ಟೇ ತುಂಬ ಚೆನ್ನಾಗಿರತಕ್ಕಂಥ ಪ್ರಭಾವ. ದುಡಿದಿದ್ದೆಲ್ಲ ಕೆಲವೊಂದು ಕಮಿಟ್ಮೆಂಟ್ಗಳು ಇನ್ನೊಂದು ಅಂತ ಮಾಡಿ ಇಟ್ಕೊಂಡಿದ್ದೀರಿ, ಅದಕ್ಕೆ ಖರ್ಚು ವೆಚ್ಚಗಳು ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಷಷ್ಠಾಧಿಪತಿ ಸುಖದಲ್ಲಿರೋದ್ರಿಂದ ಸುಖಕ್ಕೋಸ್ಕರ ವಿಪರೀತ ಖರ್ಚು ಮಾಡಿ ಇಟ್ಕೊಬಿಡ್ತೀರಿ. ಕಲಾ ಮಾಧ್ಯಮದಲ್ಲಿದ್ದರೆ ಜಾಗ್ರತೆ. ಎಲ್ಲೋ ಒಂದು ತಪ್ಪಾದ ಹೆಜ್ಜೆ, ಇನ್ನೊಂದು ಕೆಲವರು ಕೇಳ್ತಿರ್ತೇವೆ ಕಾಂಟ್ರವರ್ಸಿಗಳು, ಅವ್ರ ಬಗ್ಗೆ ಅಪವಾದಗಳು, ಅವಮಾನಗಳು, ಇನ್ನೊಂದು ಆಗಿತ್ತಂತೆ, ಹೀಗಿತ್ತಂತೆ, ಹಂಗಂತೆ, ಹಿಂಗಂತೆ, ಅಲ್ಲೆಲ್ಲೋ ಶೂಟಿಂಗಲ್ಲಿ ಬೆಂಕಿ ಇಟ್ಟಂತೆ, ಪರ್ಮಿಷನ್ ಇರಲಿಲ್ವಂತೆ, ಇದೆಲ್ಲ ಕೇಳ್ತೀವಲ್ವಾ. ನೋಡಿ, ಶುಕ್ರನಿಗೆ ರಾಹು ಇದ್ದಾಗ ಅದಿರ್ತಕ್ಕ ವಿಮಾನ ಅಪಘಾತಗಳ ಸಂಭವಗಳು ಹೆಚ್ಚು. ಶುಕ್ರ, ರಾಹು, ಕುಜ ಕೇಂದ್ರದಲ್ಲಿದ್ದಾವೆ. ನಡೆದಿದೆ ಮತ್ತೆ ಇನ್ನೊಂದು ವಿಮಾನ ಅಪಘಾತ, ಜಾಗ್ರತೆ. ಸೊ ವಿಮಾನಯಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರು ಸ್ವಲ್ಪ ಜಾಗರೂಕತೆ. ಅಲಂಕಾರ, ಉಪ್ಪ, ಬಟ್ಟೆ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ. ಮಕರ ರಾಶಿ ಗಂತೂ ಜಾಕ್ಪಾಟ್ ವಾರ. ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ ನಿಮಗೆ. ನಿಮ್ಮ ಬುದ್ಧಿ, ನಿಮ್ಮ ಮೇಧಸ್ಸು, ನಿಮ್ಮ ಆಲೋಚನೆ, ಚಿಂತನೆ ಅಪರಿಮಿತ. ಧನ ಸಂಪಾದನೆ ಯೋಗ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಟ್ಟೆಗಳು, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ, ಬಂಗಾರ, ಬೆಳ್ಳಿ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಯೋಚನೆ ಮಾಡತಕ್ಕಂಥದ್ದೇನೂ ಇಲ್ಲ. ಇನ್ನು ವಿಶೇಷವಾಗಿ ಕುಂಭರಾಶಿ, ಧನಸ್ಥಾನದಲ್ಲಿ ಆ ಒಂದು ಶುಕ್ರ ರಾಹು. ಯಥೇಚ್ಛಂ ಗೌರವಂ ಭಾಗ್ಯೇ ಧನಸ್ಥಾನಂ, ಧನಮೇ ಸುಖಸ್ಥಾನಂ, ಸುಖಮೇ ಧನಸ್ಥಾನಂ. ಒಂದು ರೀತಿ ಗುರು ಶುಕ್ರ ಪರಿವರ್ತನಾ ಯೋಗ ಇರೋದ್ರಿಂದ ಹೆಸರು, ದುಡ್ಡು, ಕೀರ್ತಿ, ಅಂದ, ಚಂದ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಬರವಣಿಗೆ, ಲೇಖನ, ಡಾನ್ಸು, ಮ್ಯೂಸಿಕ್ಕು, ಭರತನಾಟ್ಯ, ಪೇಂಟಿಂಗ್, ಚಿತ್ರಕಲೆ, ಕಲಾ ಮಾಧ್ಯಮ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಕೊಡತಕ್ಕಂಥ ಒಂದು ವಾರ. ಇನ್ನು ಮೀನರಾಶಿ ಕೇಳಲೇಬೇಡಿ, ಜಾಕ್ಪಾಟ್ ವಾರ. ಶುಕ್ರ ಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಆ ಜಗನ್ಮಾತೆ ಮಹಾಲಕ್ಷ್ಮಿಯೇ ನಿಮ್ಮ ಮನೇಲಿ, ಅದರಲ್ಲೂ ರಾಹು ಚಪ್ಪರ್ ಬಾಡಿಗೆ ಅಂತ ಹೇಳ್ತೀವಿ. ಈಜೋದು ಕಲ್ತು ಬಿಟ್ಟಿದ್ದೀರಲ್ಲ ಮಕ್ಕಳೇ, ಬಾವಿಲ್ ಯಾಕೆ, ಸಮುದ್ರಕ್ಕೆ ಈಜ್ಬಿಡಿ. ಬಟ್ ಗುರು ವಕ್ರ ಇರೋದ್ರಿಂದ ಕೇಳಿ ಈಜಿ, ಸೇಫ್ಟಿ ತಗೊಂಡು ಈಜಿ, ಕೇಳ್ಕೊಂಡು ಈಜಿ, ಸೇಫ್ಟಿ ತಗೊಂಡು ಈಜಿ. ಇದು ನಾನು ಇಳಿಯಬಲ್ಲೆನಾ? ಅವನು ಯಾರೋ ಪುಣ್ಯಾತ್ಮ ಹೋಟೆಲ್ ಬಿಸ್ನೆಸ್ ಮಾಡಿದ ಮೇಲೆ ಮುಳುಗಿದ್ದಾನೆ. ಪ್ರಿಂಟಿಂಗ್, ಪಬ್ಲಿಕೇಶನ್, ಬರವಣಿಗೆ ಇದಕ್ಕೆ ಸಂಬಂಧಪಟ್ಟಂಥದ್ದು ನಿನಗೆ ಚೆನ್ನಾಗಿರುತ್ತೆ ಅಂದರೆ ಪ್ರಿಂಟಿಂಗ್ನಲ್ಲಿ ಈ ಮೇಡ್ ಗುಡ್ ಮನಿ. ಕುಜರಾಹು ಸುಟ್ಟಾಗ್ತಿದೆ ಅಷ್ಟಮದಲ್ಲಿ, ಎಲ್ಲಿ ಬಿಡುತ್ತೆ? ಭಾಗ್ಯ ಧ್ವಂಸಂ. ಬೇಡ, ತುಂಬ ಖರ್ಚು ಮಾಡ್ಬಿಟ್ಟಿದ್ದೀನಿ ಗುರುಗಳೇ. 40 ಲಕ್ಷ ಇಲ್ಲ 80 ಲಕ್ಷ ಕಳ್ಕೊತೀನಿ ಅಂದ್ರೆ 40 ಲಕ್ಷ ಆಲ್ರೆಡಿ ಕಳ್ಕೊಂಡಿದ್ದೀನಿ ಅಂತ. ಅದ್ರ ಮೇಲೆ ನಿಮ್ಮ ಇಚ್ಛೆ ಕೇಳೋಲ್ಲ. ಸಾಮಾನ್ಯ ರಂಗೆ ಹಿಡ್ಕೊಂಡಿದ್ರಲ್ಲೇ ಸಿಗಬೇಕು. ಆ ಬೂದಿ ಜೀವ ಕೊಟ್ಬಿಡ್ಬೇಕು. ಅದೇನು ಶಿವನ ಅಲ್ಲ, ಬಂಡಾಸುರ ಆಗ್ಬಿಡ್ತಾನೆ ಅಷ್ಟೇ ಸುಟ್ಟಾಕ್ಲಿಕ್ಕೆ. ನಾವು ಹಾಗೆ ಮಾಡೋದು. ನನಗೆ ಅದೇ ಬೇಕು,
ಅಪ್ಪನ ಹೆಸರು ಗೊತ್ತಾ, ಅದಕ್ಕೆ ಹಬ್ಬ ಇಟ್ಟು ಚಾಕು ಅಂತ ಕಚ 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 ಚುಚ್ಕೊಂಡ್ಬಿಡೋಣ, ಹಬ್ಬ ಹಾಕಿದ ಮರ ಅಂತ ಉರುಳು ಹಾಕೊಂಡ್ಬಿಡೋಣ. ಬೇಜಾರು ಮಾಡ್ಕೋಬೇಡಿ ಮಕ್ಕಳು. ಒಂದೊಂದು ಸಮಯ ತುಂಬಾ ಘಾಟಾಗಿ ಹೇಳ್ಬೇಕಾಗುತ್ತೆ. ಮಕ್ಕಳು ನೀವು ಬೇಡ ಅಂದಿದ್ ಬೇಡ, ಮಾಡೋಕ್ ಮೊದ್ಲಾದ್ರೂ ಕೇಳಿದ್ರೆ ಅವು ಹೂತ್ಕೊಂಡ್ ಮೇಲೆ ಕೇಳ್ತೀರಿ, ಇಳಿದ ಮೇಲೆ ಕೇಳ್ತೀರಿ, ಸಿಕ್ಕಾಕೊಂಡ್ ಮೇಲೆ ಕೇಳ್ತೀವಿ. ಇದ್ದೇ ಇದೆ ನೋವು ಅಂದ್ರು, ಮದ್ವೆನೇ ಆಗ್ಬೇಡ ಅಂದ್ರು ಕೆಲವ್ರು ಆಗ್ಬಿಟ್ಟು ಆಮೇಲೆ ಬಂದು ಗೋಳೋ ಅಂತ ಹತ್ತಿರೋನ ನಾನು ತುಂಬಾ ಜನ ನೋಡಿದೆ. ಮಾಡ್ಬೇಡ ಕಣೋ, ಇಲ್ಲೊಂದು ಕಣ್ಣೀರಿದೆ ಕಣೋ, ಬಿಡಿಸ್ಬಿಡೋ, ತಗೊಬಂದ್ಬಿಡೋ, ಎದ್ದು ಬಂದ್ಬಿಡ. ಏನೋ ಆ ಕೊಚ್ಚೆಯಲ್ಲಿ ಕುತ್ಕೊಂಡು ಏನ್ ಮಾಡಿದ್ರು ಅದು ಗಂಗಾ ನದಿ ಆಗಲ್ಲ. ಗಂಗೆಯಷ್ಟು ಪವಿತ್ರಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಗೋಲ್ಲ ಅದು. ಅದರಿಂದ ಜಾಗ್ರತೆ. ಗುರು ವಕ್ರ ಇರೋದ್ರಿಂದ ತಪ್ಪಾದದ್ದು ಇನ್ನೊಂದು ಸಮಾಲೋಚಿಸಿ ಹೋಗಿ. ದಟ್ ಇಸ್ ದ ಬೆಸ್ಟ್ ಪಾಯಿಂಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.